ನೀವು ಮೌಂಟ್ ಕಾರ್ಮಲ್ ಕಾಲೇಜ್ ಹುಡುಗಿ ಮಾಡೆಲ್ ಆಗ್ಬೇಕು ಅನ್ಕೊಂಡಿರೋರು, ಅದು ಹಾಡು ಹಾಡಿದ್ರಲ್ಲ, ಅದು ಯಾವ ಹಾಡು ಹಾಡಿದ ಅದನ್ನ ಆ್ಯಕ್ಚುಲಿ? ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆಯೋ ಎನ್ನುತ್ತಾ. ಕಾರ್ಮಲ್ ಇನ್ಸಿಡೆಂಟ್ ಬಗ್ಗೆ ಎಲ್ಲೋ ಒಂದು ಕಡೆ ಹೇಳಿದ್ರಿ. Mount Carmel was a shock. Girls are very different there. Please, you need to strip to be a part of this gang and all that. 12 girls came and beat me up fully. Nange innu scars ಇದೆ on my back and all. They took their heels and hit me and I was bleeding and all that. Fashion andre eno gottilla. And here I am trying to become a model. I can't say that that's the right thing that happened. Adre ಅವ್ರು ಡೆಫಿನೆಟ್ಲಿ ದೋಸ್ ಗರ್ಲ್ಸ್ ಆರ್ ರಾಂಗ್. ಅವ್ರಿಗೇನೋ ಒಂದು ಪ್ಲೆಷರ್ ಸಿಗುತ್ತೆ, ಅದಿನ್ನೂ ಮೌಂಟ್ ಕಾರ್ಮಲಲ್ಲಿ ನಡೀತದೆ. ಸ್ಟುಡಿಯೋದ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತು ನಮ್ಮ ಜೊತೆಗೆ ಒಬ್ಬ ವಿಶೇಷವಾದ ಅತಿಥಿ ಇದ್ದಾರೆ. ಇವ್ರನ್ನ ಹೆಂಗೆ ಡಿಸ್ಕ್ರೈಬ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾಯಿದೆ. ಇವ್ರಿಗೆ ಬೇಸಿಕಲಿ ಹೇಳಬೇಕಂದ್ರೆ ಒಂದು ಐಡೆಂಟಿಟಿ, ಇವ್ರಿಗೆ ಮನುಷ್ಯರಿಗಿಂತ ಪ್ರಾಣಿಗಳಿಷ್ಟ, ಮೊದಲನೇದು. ಎರಡನೇದು, ಇವರು ಇತ್ತೀಚೆಗೆ ಒಂದು ತಮ್ಮ ಬಗ್ಗೆ ಹೊಸ ಡೈಮೆನ್ಷನ್ ಕಂಡುಕೊಂಡಿದ್ದಾರೆ. ಅದು ಒಬ್ಬ ಆರ್ಟಿಸ್ಟ್ ಆಗಿ, ಅಂದರೆ ಪೇಂಟರ್ ಆಗಿ ಅವರು ಗುರುತಿಸ್ಕೊತಾ ಇದ್ದಾರೆ. ಮತ್ತು ಬೇರೆ ತುಂಬ ಯಂಗ್ ಬಡ್ಡಿಂಗ್ ಪೇಂಟರ್ಸ್ಗೆ ಅವರು ಅವಕಾಶಗಳನ್ನ ಕೊಡ್ತಾ ಇದ್ದಾರೆ. ಅದು ಎರಡನೇದು. ಮೂರನೇದು ತುಂಬ ಇಂಪಾರ್ಟೆಂಟು ಮತ್ತು ನಮಗೆಲ್ಲ ಗೊತ್ತಾಗಿರೋದು ಹೇಗೆ ಅಂದರೆ, ಇವರೊಬ್ಬ ಆರ್ಟಿಸ್ಟ್. ಬರೀ ಆರ್ಟಿಸ್ಟ್ ಅಂತಂದರೆ ತುಂಬ ಚಿಕ್ಕದನ್ಸುತ್ತೆ. ಇವ್ರೊಂಥರ, ಇವ್ರಿಗೆ ಕೇಳಿದರೆ ನಾನು ಆ್ಯಕ್ಟಿಂಗ್ ಕಲಿಯೋಕ್ಕೆ ನಾನು ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ಅಂತಾರೆ. ಬಟ್ ಆ್ಯಕ್ಚುಲಿ ನೋಡಿದರೆ ಇವ್ರ ಮನೆಯೇ ಒಂಥರ ಸ್ಕೂಲ್ ಇದ್ದಂಗೆ, ಒಂಥರ ಆರ್ಟ್ ಸ್ಕೂಲ್ ಇದ್ದಂಗೆ, ಒಂಥರ ಆ್ಯಕ್ಟಿಂಗ್ ಸ್ಕೂಲ್ ಇದ್ದಂಗೆ. ಯಾಕೆಂದರೆ ಇವರು ಇಡೀ ಫ್ಯಾಮಿಲಿನೇ ಒಂಥರ ಆರ್ಟ್ಗೆ ಆ್ಯಕ್ಟಿಂಗ್ಗೆ ರಿಲೇಟೆಡ್. ಇವರು ನಮ್ಮ ಪ್ರೀತಿಯ ಚಂದದ ಪ್ರತಿಭಾನ್ವಿತ ಸಂಯುಕ್ತ ಹೊರನಾಡ್. ನಿಮಗೆ ಸ್ವಾಗತ. ಸೊ ಎಸ್, ಸಂಯುಕ್ತ ಹೊರನಾಡ್ ನಮಗಿದ್ದಾರೆ. ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಸಂಯುಕ್ತ ಅವರೇ. ಥ್ಯಾಂಕ್ ಯು ಗೌರೀಶ್ ಅವರೇ, ನನ್ನ ಈ ಶೋ ಕರೆದಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಮೊದಲನೇದಾಗಿ ನೀವು ನಮಗೆ ಪರಿಚಯ ಆದಾಗ ನೀವು ಸಂಯುಕ್ತ ಬೆಳವಾಡಿ ಆಗಿದ್ರಿ, ಆಮೇಲೆ ನೀವು ಸಂಯುಕ್ತ ಹೊರನಾಡ್ ಆದ್ರ? ಇಲ್ಲ, ನಾನು ಯಾವಾಗ್ಲೂ ಹೊರನಾಡೆ ಆಗಿದೆ. ನಮ್ಮ ಅಮ್ಮನ ಮೇಲೆ, ನಮ್ಮ ಮನೆ ಮೇಲಿನ ಪ್ರೀತಿಯಿಂದ ನಂಗೆ ಬೆಳವಾಡಿ ಅಂತ ಕರೀತಾ ಇದ್ರು. ಸೊ ನಾನು ಯಾವತ್ತೂ ಅದನ್ನ ತುಂಬಾ ಅಪೋಸ್ ಮಾಡಿಲ್ಲ. ಏನ್ ಕರೆದ್ರು ರೆಸ್ಪಾಂಡ್ ಮಾಡ್ತೀನಿ. ಬಟ್ ಐ ಆಮ್ ಆಕ್ಚುಲಿ ಸಂಯುಕ್ತ ಹೊರನಾಡ್. ನಿಮ್ಮ ತಾಯಿ ಸುಧಾ ಬೆಳವಾಡಿ. ಓಕೆ. ನಿಮ್ಮ ತಂದೆ FG ಸತ್ಯರಾವ್. ಏನು ಒಂದೊಂದು ಮನೇಲಿ? ಸೊ ನಮ್ಮ ಅಜ್ಜಿ ಆಕ್ಚುಲಿ ಹಾಸನದ ಕಡೆಯವರು. ಅಂಡ್ ಮನೆ ದೇವರು ಅನ್ನಪೂರ್ಣೇಶ್ವರಿ ಅಂತ. ಸೊ ಅಂಡ್ ಹೊರನಾಡ್ಗೆ ಹೋಗಕ್ಕೆ ತುಂಬಾ ಇಷ್ಟ ಆಯ್ತು ಅವ್ರಿಗೆ. ಸೊ ಅವ್ರ ಮೇಲಿರೋ ಪ್ರೀತಿಯಿಂದ ನಾನು ಹೊರನಾಡಾದೆ. ನಾನು ನನ್ನ ತಮ್ಮ ಇಬ್ಬರೇ ಹೊರನಾಡು ಇಡೀ ಪ್ರಪಂಚದಲ್ಲಿ. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ. ಸೊ ಐ ಆಮ್ ಸಂಯುಕ್ತ ಹೊರನಾಡ್. ಓಕೆ. ಮದುವೆ ಆದ್ಮೇಲೆ ಸಂಯುಕ್ತ ಹೊರನಾಡ್ ಇನ್ನೊಂದು ಹೆಸರು ಸೇರುತ್ತಾ? ಮೇಬಿ. ಓಕೆ. ಸಂಯುಕ್ತ, ಮೊದಲನೇದಾಗಿ ನಿಮ್ಮ ಫ್ಯಾಮಿಲಿ ಬಗ್ಗೆನೇ ನಾನು ಯೋಚನೆ ಮಾಡ್ತಾ ಇದ್ದೆ. ಅಂದರೆ ತುಂಬ ಜನ ಆರ್ಟಿಸ್ಟ್ಗಳಿದ್ದಾರೆ ನಿಮ್ಮ ಫ್ಯಾಮಿಲಿ. ನಿಮ್ಮ ಅಜ್ಜಿ ಭಾರ್ಗವಿ ನಾರಾಯಣ್ ಅವರು, ಆಮೇಲೆ ಮೇಕಪ್ ನಾಡಿ ನಿಮ್ಮ ತಾತ, ಆಮೇಲೆ ಹೇಳಿ ಪ್ರಕಾಶ್ ಬೆಳವಾಡಿ ನಿಮ್ಮ ಅಂಕಲ್, ಆಮೇಲೆ ನಿಮ್ಮ ತಾಯಿ ಕೂಡ ತುಂಬ ಫೇಮಸ್ ಆ್ಯಕ್ಟ್ರೆಸ್. ಈಗ ನೀವು, ಮತ್ತೆ ನಿಮ್ಮಿಂದ ಯಾರು ಬರ್ತಾರೆ ಗೊತ್ತಿಲ್ಲ ಮುಂದೆ. ಸೊ ಈ ಥರದ ಫ್ಯಾಮಿಲಿನಲ್ಲಿ ಬೆಳೆದದ್ದು ಹೇಗಿತ್ತು ಈ ಅನುಭವ? ಅಂದರೆ ಸುತ್ತಮುತ್ತ ಎಲ್ಲ ಈ ಥರದ ವ್ಯಕ್ತಿಗಳು. ನಾನು ಆ್ಯಕ್ಟಿಂಗ್ ಶುರು ಮಾಡಿದ್ದು ನಂಗೆ 6 ವರ್ಷ ಇದ್ದಾಗ. ಮಕ್ಳಿಗೆ ಹೆಂಗೆ ಸ್ಕೂಲ್ಗೆ ಹೋಗ್ಬಿಟ್ಟು ಹೋಮ್ವರ್ಕ್ ಅನ್ನೋದು ಕಲ್ತ್ಕೋತಾರೋ, ಕ್ಯೂ ಅಂದರೆ ಏನು, ಡೈಲಾಗ್ ಅಂದರೆ ಏನು ಅಂತ ನಂಗೆ 6 ವರ್ಷಕ್ಕೆ ಗೊತ್ತಿತ್ತು.
ಯಾಕೆಂದರೆ ನಮ್ಮ ತಾತ ತುಂಬ ನಾಟಕ ರಿಹರ್ಸಲ್ಸ್ ಎಲ್ಲ ನಡೆಸೋರು ಆ್ಯಂಡ್ ನಮ್ಮ ಅಜ್ಜಿ ವಾಸ್ ಮೈ ಫಸ್ಟ್ ಡೈರೆಕ್ಟರ್. ಸೊ ನಂಗೆ ಸ್ಟೇಜ್ ಫ್ರೈಟ್ ಅನ್ನೋದು ಇರಲೇ ಇರಲಿಲ್ಲ. ಆ್ಯಕ್ಚುಲಿ ನೀವು ಲೈಫು ಇಷ್ಟೇ ಸಿನಿಮಾ ನೋಡಿದ್ರೆ ನನ್ನ ಪ್ರೊಫೈಲ್ ಏನು, ಬಾಯ್ ಹೇಗೆ ಮೂವ್ ಮಾಡ್ಬೇಕು ಏನೂ ಗೊತ್ತಿಲ್ಲ. ಐ ಹ್ಯಾವ್ ಜಸ್ಟ್ ಪರ್ಫಾರ್ಮ್ಡ್ ಲೈಕ್ ಥಿಯೇಟ್ರಲ್ಲಿ. ಐ ಆಮ್ ವೆರಿ ಡ್ರಮ್ಯಾಟಿಕ್. ಸೊ ಇದೆಲ್ಲ ನನಗೆ ಆ್ಯಕ್ಚುಲಿ ಇಟ್ ವಾಸ್ ದೇರ್. ಸೊ ಐ ಥಿಂಕ್ ಅದರಿಂದ ಆ್ಯಕ್ಟಿಂಗೇ ಬಿಕಮ್ಸ್ ಈಸಿಯರ್. ನಂಗೆ ಯಾವತ್ತೂ ಮಾತಾಗಲಿ, ಐ ಮೀನ್ ಸ್ಟೇಜ್ ಮೇಲೆ ಹೋಗೋದಾಗಲಿ ಅಥವಾ ಜನರ ಜೊತೆ ಮಾತಾಡೋದಾಗಲಿ ಅಥವಾ ಟು ಗೆಟ್ ಆಲ್ ಸ್ಟ್ರಕ್ ಇದೆಲ್ಲ ಯಾವತ್ತೂ ಆಗಿಲ್ಲ. ಇಟ್ಸ್ ಬಿಕಾಸ್ ಇಟ್ಸ್ ಅ ಪಾರ್ಟ್ ಆಫ್ ಯುವರ್ ಲೈಫ್. ಐ ಥಿಂಕ್ ದಟ್ಸ್ ವಾಟ್ ಯು ಗೆಟ್ ನೀವು ಥಿಯೇಟರ್ ಬ್ಯಾಕ್ಗ್ರೌಂಡ್ ಅಥವಾ ಸಿನಿಮಾ ಬ್ಯಾಕ್ಗ್ರೌಂಡಿಂದ ಬಂದರೆ. ಬಟ್ ಅದ್ರ ಜೊತೆಗೆ ಐ ಥಿಂಕ್ ಮೇನ್ ಸ್ಟ್ರೀಮ್ ಆಗಿ ಪ್ರಕಾಶ್ ಅವರು ಶುರು ಮಾಡಿದ್ದು ಐ ಥಿಂಕ್ 5-6 years ಬ್ಯಾಕ್ ಇಂಟು ಗೆಟಿಂಗ್ ಇನ್ ಟು ಫಿಲ್ಮ್ಸ್. ಅದ್ರ ಮುಂಚೆ ಹೀಸ್ ಟು ಡೈರೆಕ್ಟ್ ಆ್ಯಂಡ್ ರೈಟ್ ಆ್ಯಂಡ್ ಸೀರಿಯಲ್ಸ್ ಮಾಡೋರು. ಆ್ಯಂಡ್ ನಮ್ಮಮ್ಮ ಸೀರಿಯಲೇ ಜಾಸ್ತಿ ಮಾಡ್ತಿದ್ರು. ಆ್ಯಂಡ್ ದೆನ್ ಮುಂಗಾರು ಮಳೆ ಬಿಗ್ ಬ್ರೇಕ್ ಹ್ಯಾಪನ್. ಮೈ ಗ್ರ್ಯಾಂಡ್ ಪಾ ಅಫ್ಕೋರ್ಸ್ ಮೇಕಪ್ ನಾಣಿಯವರು ಮತ್ತು ನಮ್ಮ ಅಜ್ಜಿ ಆರ್ ಹಾರ್ಡ್ ಕೋರ್ ಥಿಯೇಟರ್ ಪೀಪಲ್. ಸೊ ಅದರಿಂದ ಐ ಥಿಂಕ್ ಥಿಯೇಟರ್ ಇಸ್ ಆ್ಯಕ್ಚುಲಿ ಲೈಕ್ ಅ ಸೆಲ್ಫ್ ಹೆಲ್ಪ್ ಬುಕ್. ನಿಮ್ಮ ಹತ್ರ ಯಾವ್ಯಾವ ಪ್ರಾಬ್ಲಮ್ಸ್ ಇದೆಯೋ ಯು ಕ್ಯಾನ್ ಡಿಸ್ಗೈಸ್ ಇಟ್ ಡೂಯಿಂಗ್ ಥಿಯೇಟರ್ ಎಕ್ಸಸೈಸಸ್ ಅಥವಾ ಡೂಯಿಂಗ್ ಐ ಥಿಂಕ್ ಇಟ್ಸ್ ಲೈಕ್ ಮೆಡಿಟೇಷನ್ ಇಫ್ ಯು ಆ್ಯಕ್ಚುಲಿ ಲರ್ನ್ ಇಟ್ ಅಟ್ ಅ ವೆರಿ ಯಂಗ್ ಏಜ್. ಸೊ ಹಾಗಾಗಿ ನಾನು ಬಿ ಜಯಶ್ರೀ ಅವ್ರ ತಂಡ ಸೇರ್ಕೊಳ್ಳೋದು ವಾಸ್ ದ ಮೋಸ್ಟ್ ನಾರ್ಮಲ್ ಥಿಂಗ್. ಅದಲ್ಲದೆ ಎಷ್ಟೊಂದು ವರ್ಕ್ಶಾಪ್ಸ್ ಮಾಡಿದೆ ಆ್ಯಕ್ಟಿಂಗಲ್ಲಿ. And it became a part of me, and you can't take something like that out of your system ever. So, yeah, I think I'm very lucky that way. Yeah. ಆ್ಯಕ್ಚುಲಿ ನನಗೆ ಮೊನ್ನೆ ನಾನು ಸಂದರ್ಶನ ಮಾಡಿದೆ. ಅಂದರೆ ಅವರು ರಂಗಭೂಮಿ ಬಗ್ಗೆ ಏನು ಹೇಳಿದರು ಅಂತಂದರೆ, ನಿಮ್ಮ ಲೈಫಲ್ಲಿ ಏನೋ ಒಂದು ಸಮಸ್ಯೆ ಇದೆಯಾ, ನೀವು ಒಂದು ರಂಗಭೂಮಿಗೆ ಹೋಗಿ ಒಂದು ನಾಟಕ ಮಾಡಿ ಸಾಲ್ವ್ ಆಗುತ್ತೆ ಅಂತ. ಅದು ನಿಮ್ಗೆ ಗೊತ್ತಿಲ್ಲ. ಐ ರಿಮೆಂಬರ್ ಬಿ ಜಯಶ್ರೀ ಅವ್ರು ಆ್ಯಕ್ಚುಲಿ ನಂಗೆ ಬ್ರೇಕ್ ಕೊಟ್ಟಿರೋದು. ಅಂದರೆ ಬಿ ಸುರೇಶ್ ಅವ್ರು ಬರೆದಿರೋ ಒಂದು ನಾಟಕ ಗಿರಿಜಾ ಕಲ್ಯಾಣ ಅಂತ. ಅದರಲ್ಲಿ ನನಗೆ ಲೀಡ್ ರೋಲ್ ಕೊಟ್ಬಿಟ್ರು. ಐ ವಾಸ್ 17, ಕಾಲೇಜ್ಗೆ ಹೋಗ್ತಾಯಿದ್ದೆ. ಇದು ಲೈಫು ಇಷ್ಟೇ. ಆಗೋಕ್ಕೆ 2 months ಬಿಫೋರ್ ಫೋನ್ ಮಾಡಿಬಿಟ್ಟು ಬೆಂಗಳೂರು ಉತ್ಸವ ನಡೀತಿದೆ, ಮೇನ್ ಆರ್ಟಿಸ್ಟ್ ಅದು ಮಂಗಳಾ ಮ್ಯಾಮ್, ರಂಗಾಯಣ ಅವ್ರ ಹೆಂಡತಿ ಮಂಗಳಾ ಅವರು, ಶಿ ಫೆಲ್ ಸಿಕ್. ಅವ್ರಿಗೇನೋ ಆ್ಯಕ್ಚುಲಿ ಕಾಲ್ಗೇನೋ ಆಗಿತ್ತು ಅನ್ಸುತ್ತೆ. ಶಿ ಕಾಂಟ್ ಡೂ ಇಟ್. 1 ವಾರ ಇದೆ ನಾಟಕಕ್ಕೆ. ನಾನು ಮೌಂಟ್ ಕಾರ್ಮೆಲ್ ಸ್ಟೂಡೆಂಟ್ ಆ್ಯಂಡ್ ಐ ವಾಸ್ ಟ್ರೈಂಗ್ ಟು ಬಿ ಅ ಮಾಡೆಲ್. ಸೊ ಯು ಕ್ಯಾನ್ ಇಮ್ಯಾಜಿನ್ ನನ್ನ ಆ್ಯಕ್ಸೆಂಟ್ ಎಲ್ಲ ಬೇರೆ ಥರ ಇತ್ತು. ನಂಗೆ ಮೈ ಬಾಡಿ ಸ್ಟೈಲ್ ಎವ್ರಿಥಿಂಗ್ ವಾಸ್ ಡಿಫ್ರೆಂಟ್. ಜಯಶ್ರೀ ಅಮ್ಮ ಬಂದ್ಬಿಟ್ಟು ನಂಗೆ ಫುಲ್ ರೂಬಿಂಗ್ಸ್ ಚೆನ್ನಾಗಿ ಬೆಂಡೆತ್ತು ದಿನ ಹತ್ತಿದ್ದೀನಿ. ಆ್ಯಂಡ್ ನನಗೆ ಆ್ಯಸ್ ಅ ಪರ್ಸನ್ ಐ ಹ್ಯಾಡ್ ಗಾನ್ ಥ್ರೂ ಅ ಲಾಟ್ ಇನ್ ಕಾಲೇಜ್. ಆ್ಯಂಡ್ ಗಿರಿಜಾ ಕಲ್ಯಾಣ ರೋಲ್ ಮಾಡಿದಾಗ ಸ್ಟೇಜ್ ಮೇಲೆ ಒಂದು ಹಾಡು ಹಾಡಬೇಕಾಯ್ತು. ಯು ವಾಂಟ್ ಬಿಲೀವ್ ಮೀ, ಆ ಮೊಮೆಂಟಲ್ಲಿ ಐ ಬ್ರೋಕ್ ಡೌನ್. ಐ ಸ್ಟಾರ್ಟ್ ಕ್ರೈಯಿಂಗ್ ಬಿಕಾಸ್ ನನ್ನ ಗಂಡ ಆ ನಾಟಕದಲ್ಲಿ ಸತ್ತೋಗ್ತಾನೆ. ಹಿ ಕಮಿಟ್ ಸೂಸೈಡ್. ಸೊ ನನ್ನ ಬಾಗಿಲು ತೆಗೆದ್ಬಿಟ್ಟು ಅವ್ನು ನೋಡ್ಬಿಟ್ಟು ಐ ಹ್ಯಾವ್ ಟು ನೋಡಿ, ಈಗಲೂ ಅಳು ಬರ್ತಿದೆ. ಐ ಹ್ಯಾಡ್ ಟು ಕ್ರೈ. ಯು ವಾಂಟ್ ಬಿಲೀವ್ ಮೀ, ಹಾಡು ಹೇಳ್ತಾ ಕೆಳಗೆ ಬಿದ್ದು ಅಳಕ್ಕೆ ಶುರು ಮಾಡಿದ್ದು. ಐ ಗಾಟ್ ಅಪ್ ಆ್ಯಂಡ್ ದ್ಯಾಟ್ ಮೊಮೆಂಟ್ನ ಜೀವನದಲ್ಲಿ ನಥಿಂಗ್ ಕ್ಯಾನ್ ಟ್ರೇಡ್ ಇಟ್. ಯು ಕಾನ್ ಎಕ್ಸ್ಪ್ಲೇನ್ ಇಟ್. ಆ್ಯಂಡ್ ಜಯಶ್ರೀ ಅಮ್ಮ ಹತ್ರ ನಮ್ಮ ಅಪ್ಪ ಅಳ್ತಾಯಿದ್ರು, ನಮ್ಮ ಅಮ್ಮ ಅಳ್ತಾಯಿದ್ರು. ನಾಟಕ ಆದಮೇಲೆ ನಂಗೆ ಬಂದು ಹಾರ ಹಾಕಿದಾಗ ದಟ್ಸ್ ಇಟ್. ಅದಾದಮೇಲೆ I don't think that there's anything else I wanted. Our moment is the most beautiful thing in the world. And it's like worship, huh? It's like a prayer. ನಿಮಗೇನೋ ಕಾಣಿಸಿದೆ, ಅದು ನಿಮಗೆ ಗೊತ್ತದು ಏನು ಅನ್ಸುತ್ತೆ ಅಂತ. ಸೊ ಇಟ್ಸ್ ಸಚ್ ಅ ಬ್ಯೂಟಿಫುಲ್ ಥಿಂಗ್. ಆ್ಯಂಡ್ I mean, I don't know how to explain this. So yeah. I can understand. Yeah. Okay. So ಹಂಗೆ ನೀವು ಮೌಂಟ್ ಕಾರ್ಮಲ್ ಕಾಲೇಜ್ ಹುಡುಗಿ ಮಾಡೆಲ್ ಆಗ್ಬೇಕು ಅನ್ಕೊಂಡಿರೋರು, ಅದು ಹಾಡು ಹಾಡಿದ್ರಲ್ಲ, ಅದು ಯಾವ ಹಾಡು ಹಾಡಿದ ಅದನ್ನ ಆ್ಯಕ್ಚುಲಿ? ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆಯೋ ಎನ್ನುತ್ತಾ ಅಂತ ಅವಳು ಅವ್ರು ಬೆಳೆಸಿರೋ ಒಂದು ಮರದಿಂದ ದಟ್ ಬಾಡಿ ಈಸ್ ಹ್ಯಾಂಗಿಂಗ್. ಅವಳು ಶಿ ಸ್ಟಿಲ್ 16 ದಟ್ ಗರ್ಲ್. ಆಗಿನ ಕಾಲದಲ್ಲಿ ಚಿಕ್ಕೋಳದಾಗಲೇ ಮದುವೆ ಮಾಡಿಸ್ಬಿಟ್ಟಿದ್ದಾರೆ. ಅವಳಿಗೆ ಅರ್ಥನೇ ಆಗ್ತಲ್ಲ ಏನಾಗ್ತದೆ ಅಂತ. ಆ್ಯಂಡ್ ಅವಳು ಎಲ್ಲದಕ್ಕೂ ರಾಜ್ಕುಮಾರ್ ಹಾಡಬೇಕು ಅಂತ ಅವಳಿಗೆ ಆಸೆ ಇತ್ತು. ಅದೇ ಕೇಳ್ಬೇಕು ಅನ್ಕೊಂಡು ಯಾಕೆ ಈ ಹಾಡು ಅಂತ. ಆ್ಯಂಡ್ ಇಲ್ಲ, ಇಡೀ ನಾಟಕ ಬರೀ ರಾಜ್ಕುಮಾರ್ ಹಾಡುಗಳು. ಅವಳದು ಹಾಡ್ತಾ ಶಿ ಡಸಂಟ್ ನೋ ಅವಳಿಗೆ ಏನಾಯಿತು ಅಂತ ನಂಗೆ ಗೊತ್ತಿಲ್ಲ. ಶಿ ಬ್ರೇಕ್ಸ್ ಡೌನ್. ಆ್ಯಂಡ್ ನಂಗೆ ಈಗಲೂ ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ಐ ಮೀನ್ ಐ ಹ್ಯಾವ್ ದ ವೀಡಿಯೋಸ್ ಆಫ್ ಇಟ್. ನಂಗೆ ನಂಬಕ್ಕೆ ಅಲ್ಲ ಅದು ನಾನು ಅಂತ. ಇಟ್ ವಾಸ್ ಅಬೌಟ್ ಲೈಕ್ ಐ ಥಿಂಕ್ 8-9 years ago. ಬಟ್ ದಟ್ಸ್ ಇಟ್. ಅದಾದಮೇಲೆ ದಿಸ್ ಇಸ್ ಆಲ್ ಐ ವಾಂಟೆಡ್ ಟು ಡೂ. ಅದು ಒಬ್ಬರು ಮುಂದೆನಾ, 100 ಜನದ ಮುಂದೆನಾ, ಕೋಟಿ ಜನದ ಮುಂದೆನಾ, ದ ಸ್ಯಾಟಿಸ್ಫ್ಯಾಕ್ಷನ್ ಓನ್ಲಿ ಯು ಅಂಡರ್ಸ್ಟ್ಯಾಂಡ್. You know, whether it's a camera or theatre or even in your room.
ಬಟ್ ಆರ್ಟಿಸ್ಟ್ಗಾಗಿ ಬೇಕಾಗಿರೋದು ವಾಟ್ ಇಸ್ ಅಪ್ರಿಸಿಯೇಷನ್. ವೆನ್ ಯು ಗೆಟ್ ಮೋಟಿವೇಟೆಡ್ ಯು ವಾಂಟ್ ಟು ಡೂ ಬೆಟರ್, ವೆನ್ ಯು ಸಿ ಬೆಟರ್ ವರ್ಕ್ ಯು ವಾಂಟ್ ಟು ಡೂ ಬೆಟರ್. ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಇಲ್ಲಾಂದರೆ ಯು ಕ್ಯಾನ್ ಜಸ್ಟ್ ಕೀಪ್ ಸಿಟ್ಟಿಂಗ್ ಅಂಡ್ ಪರ್ಫಾರ್ಮಿಂಗ್ ಇನ್ ಯುವರ್. ಏನು ಪ್ರಾಬ್ಲಮ್ ಆಗುತ್ತೆ? ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅನ್ನೋದು ಅಷ್ಟೇನಾ? You don't get satisfied. You yearn for more. I think ಈಗಿನ ಕಾಲದಲ್ಲಿ I think we all wait for feedback somehow. Okay. Which was not there I think ತುಂಬ ಹಿಂದೆ. ಹಾಗಂತಲ್ಲ, ಬಟ್ even in terms of money, you want to do good work, you want to look after yourself. So I think theatre still doesn't pay ಅಷ್ಟು ಇಲ್ಲಿ. ಅದಿದ್ದರೆ ಐ ಥಿಂಕ್ ಬ್ರಾಡ್ವೇ ಥರ ದೇ ಲುಕ್ ಆಫ್ಟರ್ ಯು ಆ್ಯಂಡ್ ದ ಹೋಲ್ ಎಕ್ಸ್ಪೀರಿಯನ್ಸ್ ಇಸ್ ಡಿಫ್ರೆಂಟ್. ಆ ಲೆವೆಲಲ್ಲಿ ಇಫ್ ಯು ರೆಸ್ಪೆಕ್ಟ್ ಆರ್ಟಿಸ್ಟ್ ಆ್ಯಂಡ್ ಥಿಯೇಟರ್ ಐ ಥಿಂಕ್ ಇಟ್ ಬಿ ಗ್ರೇಟ್. ನೀವು ಮೌಂಟ್ ಕಾರ್ಮೆಲ್ ಇನ್ಸಿಡೆಂಟ್ ಬಗ್ಗೆ ಎಲ್ಲೋ ಒಂದು ಕಡೆ ಹೇಳಿದಿರಿ, ಫುಲ್ ಹೇಳಿಲ್ಲ, ಏನೋ ಒಂದು ಸಮಥಿಂಗ್ ಹ್ಯಾಪೆಂಡ್. ಆ್ಯಕ್ಚುಲಿ ಹ್ಯೂಮನ್ಸ್ ಆಫ್ ಬಾಂಬೆ ಅವ್ರು ಮಾಡಿದ್ರು ಇಂಟರ್ವ್ಯೂ ಅದು. ಐ ಥಿಂಕ್ ವೆನ್ ಐ ವಾಸ್ 16 ನಾನು ಗೋವಾಗೆ ಒಂದು ಟ್ರಿಪ್ಗೆ ಹೋದೆ. ಇಟ್ಸ್ ಅ ಕಂಪಲ್ಸರಿ, ನಾಟ್ ಕಂಪಲ್ಸರಿ, ಇಟ್ಸ್ ಅ ಟ್ರಿಪ್ ಮೌಂಟ್ ಕಾರ್ಮೆಲ್ ಕಾಲೇಜ್ ಅವರೇ ಅರೇಂಜ್ ಮಾಡೋ ಟ್ರಿಪ್ ಅದು. ಆ್ಯಂಡ್ ಇಟ್ಸ್ ಅನ್ ಆಲ್ ಗರ್ಲ್ಸ್ ಕಾಲೇಜ್. ಆದರೆ ಟ್ರಿಪ್ಪಲ್ಲಿ ಹೋದಾಗ ಐ ವಾಸ್ ಬುಲೀಡ್. ಆ್ಯಕ್ಚುಲಿ ನಮ್ಮ ಅಪ್ಪ ಆ್ಯಂಡ್ ಮೈ ಮಾಮ್ ಆರ್ ವೆರಿ ಸ್ಟ್ರಿಕ್ಟ್. ನಮ್ಮ ಮೀಡಿಯಾ ಫ್ಯಾಮಿಲಿ ಅಂತೆಲ್ಲ ನಿಮ್ಗೆ ಅನಿಸ್ತಾ ಇರುತ್ತೆ, ಬಟ್ ಟಿಲ್ ಐ ವಾಸ್ 16 ನಮ್ಮಪ್ಪ ನಂಗೆ ಟಿ ವಿ ನೋಡೋಕ್ಕೆ ಬಿಟ್ಟಿರಲಿಲ್ಲ. ನಮ್ಮಮ್ಮನ ಸೀರಿಯಲ್ ನೋಡಿಲ್ಲ, ನಮ್ಮಮ್ಮನ ಸಿನಿಮಾ ನೋಡಿಲ್ಲ. ಅಮ್ಮ ಆ್ಯಕ್ಚುಲಿ ಆವಾಗ ಆ್ಯಕ್ಟು ಮಾಡ್ತಿಲ್ಲ, ಶಿ ವಾಸ್ ವರ್ಕಿಂಗ್. ಸೊ ಟಿ ವಿ ವಾಸ್ ಬ್ಯಾಂಡ್. ನಂಗೆ ಎಂಟರ್ಟೈನ್ಮೆಂಟ್ ಅಂದರೆ ಪಕ್ಷಿ, ಮೋಡ, ಈ ಥರ. ಆ್ಯಂಡ್ ಸೊ ಆ್ಯಂಡ್ ಕರ್ನಾಟಿಕ್, ನಮ್ಮಪ್ಪ ವಾಂಟೆಡ್ ಮೀ ಟು ಬಿ ಎ ಸಿಂಗರ್. ಸೊ ಐ ವಾಸ್ ಪ್ರೊಟೆಕ್ಟೆಡ್. ನಂಗೆ ಆಚೆ ಜಗತ್ತೇ ಗೊತ್ತಿರಲಿಲ್ಲ. ಮೌಂಟ್ ಕಾರ್ಮೆಲ್ ವಾಸ್ ಅ ಶಾಕ್. ಅಂದರೆ ಗರ್ಲ್ಸ್ ಆರ್ ವೆರಿ ಡಿಫ್ರೆಂಟ್ ದೇರ್ ಫ್ರಮ್. ನಾನು ಓದಿದ್ದು ಶ್ರೀರಾಮ ವಿದ್ಯಾಲಯ NPS, ಅಲ್ಲಿಂದ ದ ಸೆಟಪ್ ವಾಸ್ ಡಿಫ್ರೆಂಟ್. ಆ್ಯಂಡ್ ನನಗೂ ಐ ವಾಂಟೆಡ್ ಟು ಬಿ ಕೂಲ್, ಯು ನೋ ವಾಟ್ ಐ ಆಮ್ ಸೇಯಿಂಗ್. ಮಾಡೆಲ್ ನೋಡಿದ್ರೆ ಮಾಡೆಲ್ ಆಗಬೇಕು ಅನ್ನೋ ಡ್ರೀಮ್ ಇರುತ್ತಲ್ಲ ಎಲ್ಲರಿಗೂ, ಆ ಥರ. ಆ್ಯಂಡ್ ಐ ವಾಸ್ ಹ್ಯಾಂಗಿಂಗ್ ಔಟ್ ವಿತ್ ಸಮ್ ಗರ್ಲ್ಸ್ ಆ್ಯಂಡ್ ಅವ್ರು ಬಂದ್ಬಿಟ್ಟು ದೇ ಸೆಡ್ ಆನ್ ದ ಕ್ರೂಸ್, ನಾವು ಹೋಗ್ತಾ ಇದ್ದಿದ್ದು ಕ್ರೂಸಲ್ಲಿ, ಪ್ಲೀಸ್ ಯು ನೀಡ್ ಟು ಸ್ಟ್ರಿಪ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಗ್ಯಾಂಗ್ ಆ್ಯಂಡ್ ಆಲ್ ದ್ಯಾಟ್. ಆಗ I mean, there was no part of me that was not stubborn. ನಾನು ಏನೇ ಆದರೂ ನಾನು ತುಂಬ ಹಠ ಮಾರಿ ಏನಾದರೂ ಮಾಡ್ಕೊಳ್ಳಿ ಅಂತ ಅಂದೆ. ಸೊ ಸ್ಟೇಜ್ ಇತ್ತು, ಸ್ಟೇಜ್ ಮೇಲೆ ನಾನೇನೋ ಪರ್ಫಾರ್ಮ್ ಮಾಡ್ತಿದ್ದೆ ಆ್ಯಂಡ್ 12 ಗರ್ಲ್ಸ್ ಕೇಮ್ ಆ್ಯಂಡ್ ಬೀಟ್ ಮೀ ಅಪ್ ಫುಲ್ಲಿ. ನಂಗೆ ಇನ್ನೂ ಸ್ಕಾರ್ಸ್ ಇದೆ ಆನ್ ಮೈ ಬ್ಯಾಕ್ ಆ್ಯಂಡ್ ಆಲ್. ದೇ ಟುಕ್ ದ ಹೀಲ್ಸ್ ಆ್ಯಂಡ್ ಹಿಟ್ ಮೀ ಆ್ಯಂಡ್ ಐ ವಾಸ್ ಬ್ಲೀಡಿಂಗ್ ಆ್ಯಂಡ್ ಆಲ್ ದ್ಯಾಟ್. ಇಟ್ ವಾಸ್ ಅ ವೆರಿ ಡ್ರಮ್ಯಾಟಿಕ್ ಈವೆಂಟ್. ಆ್ಯಂಡ್ ಕ್ರೂಸ್ ಸ್ಟಾಪ್ ಆಗ್ಬಿಟ್ಟು ವಾಪಸ್ ಹೋಯ್ತು. ಎವ್ರಿಥಿಂಗ್ ವಾಸ್ ಕ್ಯಾನ್ಸಲ್. ವಿ ವೆಂಟ್ ಬ್ಯಾಕ್ ಆ್ಯಂಡ್ ನಂಗೆ ತುಂಬ ಭಯ. ನಮ್ಮಪ್ಪ ಫೋನು ಕೊಡ್ಸಿರಲಿಲ್ಲ. ಯು ಕ್ಯಾನ್ ಇಮ್ಯಾಜಿನ್ ಐ ಆಮ್ ಅ PU ಸ್ಟೂಡೆಂಟ್ ಆ್ಯಂಡ್ ನಮ್ಮಪ್ಪ ವಾಸ್ ಅಗೇನ್ಸ್ಟ್ ಫೋನ್ಸ್. ಓಕೆ, ಸೊ ನಾನು ಹೋಟೆಲಲ್ಲಿ ಇದ್ದಿದ್ದು ರೂಮ್ ಅವ್ರಿಗೆ 500 ರೂಪಾಯಿ ಕೊಟ್ಬಿಟ್ಟು ಒಂದು ಫೋನ್ ಮಾಡಿದೆ ಟು ಮೈ ಬೆಸ್ಟ್ ಫ್ರೆಂಡ್ ಫ್ರಮ್ ಸ್ಕೂಲ್. ನಂಗೆ ಹಿಂಗೆ ಆಗೋಗಿದೆ, ನಂಗೆ ಏನು ಮಾಡೋದು ಗೊತ್ತಿಲ್ಲ ಅಂತ. ಅವಳಿಗೆ ಗೊತ್ತಿತ್ತು ನಂಗೆ ಕಾಲೇಜಲ್ಲಿ ಐ ಆಮ್ ನಾಟ್ ಲೈಕಿಂಗ್ ದ ಸ್ಪೇಸ್ ಆ್ಯಂಡ್ ಆಲ್ ದ್ಯಾಟ್. ಅವ್ರ ಅಮ್ಮ ವಾಸ್ ಅ ಟೀಚರ್. ಅವ್ರ ಅಮ್ಮ ಹೋಗ್ಬಿಟ್ಟು ಫೋನ್ ಮಾಡಿದರು ಮೌಂಟ್ ಕಾರ್ಮೆಲ್ ಟೀಚರ್ ಒಬ್ರಿಗೆ, ಹಿಂಗೆ ಆಗ್ತದೆ ನಿಮ್ಮ ಒಬ್ಳು ಹುಡುಗಿಗಾಗಿದೆ ಅಂತ. ಅಷ್ಟರಲ್ಲಿ ನನ್ನ ಟೀಚರ್ ಒಬ್ಬನ ಮಗ, ವಾಸ್ ಲೈಕ್ 7-year-old ಬಾಯ್, ಅವನೆಲ್ಲಾನು ಕ್ಯಾಮ್ರಾ ಶೂಟ್ ಮಾಡಿಬಿಟ್ಟಿದ್ದ. ಬಿಕಾಸ್ ಅವ್ರ ಕ್ಯಾಮ್ರಾ ಏನೋ ಆವಾಗ ಪಾಯಿಂಟ್ ಶೂಟ್ ಕ್ಯಾಮ್ರಾ ಏನೋ ಬಂದಿತ್ತು, ಅವನು ಅದೆಲ್ಲ ತೊಗೊಂಡ್ಬಿಟ್ಟಿದ್ದ. ಸೊ ಟೀಚರ್ಸ್ ನೋಡ್ಬಿಟ್ಟು ಅವನ್ನ ಸಸ್ಪೆಂಡ್ ಮಾಡಿದ್ರು. ಆದರೂ ಆ ಹುಡುಗಿರಿಗೆ ಸಸ್ಪೆಂಡಿಂಗ್ ವಾಸ್ ಲೈಕ್ ಅ ಫೆದರ್ ಆನ್ ದ ಕ್ಯಾಪ್, ಬಿಕಾಸ್ ದೇ ವರ್ ದಟ್ ಕೈಂಡ್ ಆಫ್ ಪೀಪಲ್. ಒಬ್ಬರು ಎಕ್ಸಸೈಸ್ ಮಿನಿಸ್ಟರ್ ಡಾಟರ್, ಇನ್ನೊಬ್ಳು ಇನ್ಯಾರೋ, ಅವ್ರ ಹೆಸರೆಲ್ಲ ಹೇಳ್ಬೋದು, ಬಟ್ ದೇರ್ ಇಸ್ ನೋ ಪಾಯಿಂಟ್ ಆಫ್ ಇಟ್ ಡೂಯಿಂಗ್ ರೈಟ್ ನೌ. ಇದೆಲ್ಲ ಆಯಿತು. ಫಾರ್ 2 years ಇಟ್ ಹ್ಯಾಪನ್. ನಮ್ಮ ಅಪ್ಪ ಅಮ್ಮಂಗೆ ಐ ಥಿಂಕ್ 1 year ಬ್ಯಾಕ್ ದೇ ಫೌಂಡ್ ಔಟ್ ಐ ನೆವರ್ ವೆಂಟ್ ಟು ಕಾಲೇಜ್. ಐ ನೆವರ್ ಡಿಡ್. ನಂಗೆ ಒಂದು ಕ್ಯಾಮ್ರಾ ಕೊಡಿಸಿದ್ರು. ಐ ಟು ಬಿ ಇಲ್ಲಿ ಲಾಲ್ಬಾಗ್, ಇಲ್ಲೆಲ್ಲ ಕಡೆ ಹೋಗ್ಬಿಟ್ಟು ಐ ಟು ಶೂಟ್. ದಟ್ಸ್ ಹೌ ಐ ಬಿಕೇಮ್ ಅ ಫೋಟೋಗ್ರಫರ್ ಬೈ ದ ವೇ. ಸೊ ಐ ಥಿಂಕ್ ಐ ವಾಸ್ ನಾಟ್ ಹ್ಯಾಪಿ ವಿತ್ ಹೂ ಐ ಆಮ್. ನಾನು ಬಂದಿರೋ ಸೆಟಪ್ಗೂ ಅದಕ್ಕೆ ಸಂಬಂಧ ಇರಲಿಲ್ಲ. ನಮ್ಮ ಅಜ್ಜಿ ನನ್ನ ಕೂಲು ನೋಡಿ, ಸೊ ಇದು ಇಲ್ಲಿ ತನಕ ಇತ್ತು, 2 ಜಡೆ ಹಾಕ್ಬಿಟ್ಟು ಮೊಗ್ಗಿನ ಜಡೆಯಲ್ಲಿ ಹಾಕ್ಬಿಟ್ಟು ಕಳಿಸ್ತಿದ್ರು. ಫ್ಯಾಷನ್ ಅಂದರೆ ಏನೋ ಗೊತ್ತಿರಲಿಲ್ಲ. ಆ್ಯಂಡ್ ಹಿಯರ್ ಐ ಆಮ್ ಟ್ರೈಂಗ್ ಟು ಬಿಕಮ್ ಅ ಮಾಡೆಲ್. ಐ ಕಾಂಟ್ ಸೇ ದಟ್ಸ್ ದ ರೈಟ್ ಥಿಂಗ್ ದಟ್ ಹ್ಯಾಪನ್. ಆದರೆ ಅವ್ರು ಡೆಫಿನೆಟ್ಲಿ ದೋಸ್ ಗರ್ಲ್ಸ್ ಆರ್ ರಾಂಗ್. ಬಟ್ ಆ ಅವಕಾಶ, ದೇರ್ ಇಸ್ ನೋ ರೀಸನ್ ವೈ ಬುಲಿ ಪೀಪಲ್. ಅಂದರೆ ಅವ್ರಿಗೆ ಬಂದು ಕಾರಣ ಬೇಕಾಗಿಲ್ಲ. ಅವ್ರಿಗೇನೋ ಒಂದು ಪ್ಲೆಷರ್ ಸಿಗುತ್ತೆ, ಅದಿನ್ನೂ ಮೌಂಟ್ ಕಾರ್ಮೆಲಲ್ಲಿ ನಡೀತದೆ. ಐ ಕ್ಯಾನ್ ನೇಮ್ ಸಮ್ ಇನ್ಸಿಡೆಂಟ್ಸ್ ದಟ್ ಹ್ಯಾವ್ ಹ್ಯಾಪನ್ ಟು ಅದರ್ಸ್. ನಾನು ಐ ಆಮ್ ಓಕೆ, ಐ ಕೇಮ್ ಔಟ್ ಫೈನ್.
But there are a lot of girls who get into all kinds of other problems because of bullying. ಅದು 8ನೇ ವಯಸ್ಸಿಂದ ಶುರು ಆಗುತ್ತೆ ಈ ಪ್ರಾಬ್ಲಮ್ಮು. ಆ್ಯಂಡ್ ಅದಕ್ಕೆ ಐ ವಾಂಟೆಡ್ ಟು ಟೀಚ್, ಬೇರೆ ಸ್ಕೂಲ್ಗಳೆಲ್ಲ ಹೋಗ್ಬಿಟ್ಟು ಹೇಳ್ಕೊಡ್ಬೇಕು ಅಂತಿದೆ. ಆ್ಯಂಡ್ ಅವಕಾಶ ಕೊಡ್ತಾ ಇಲ್ಲ. ಈಗಲೂ ನೀವು ಹೋದರೆ ವೆನ್ ಯು ಸಿ ಸಮ್ ಆಫ್ ದೀಸ್ ಆ್ಯನ್ಯುವಲ್ ಪ್ರೋಗ್ರಾಮ್ಸ್, ಸಣ್ಣಕ್ಕಿರೋನ ಮುಂದೆ ಇಡ್ತಾರೆ. ದೇ ಆರ್ ವೆರಿ ಡಿಸ್ಕ್ರಿಮಿನೇಟಿಂಗ್. ಟೀಚರ್ಸ್ ದೆಮ್ಸೆಲ್ಸ್ ಚೆನ್ನಾಗಿ ಡಾನ್ಸ್ ಮಾಡೋರನ್ನ ಮುಂದೆ ಅದೆಲ್ಲ ಮಾಡ್ತಾರಲ್ಲ ಅಟ್ ಅ ವೆರಿ ಯಂಗ್ ಏಜ್. ಬುಲಿಂಗ್ ಸ್ಟಾರ್ಟ್ಸ್ ಅಟ್ ದ್ಯಾಟ್ ಲೆವೆಲ್. ಅರ್ಥ ಮಾಡ್ಕೋತಲ್ಲ, ಕರೀನಾ ಕಪೂರ್ ಥರ ಡ್ರೆಸ್ ಮಾಡ್ಕೋತಾರೆ ಅಟ್ ದ ಏಜ್ ಆಫ್ 5. ಈ ಸೆಲ್ಫ್ ಅವೇರ್ನೆಸ್ ಆಫ್ ದ ಬಾಡಿ, ವಾಟ್ ಯು ಆರ್ ಟ್ರೈಂಗ್ ಟು ಟೀಚ್ ದ ಕಿಡ್ಸ್ ಅಟ್ ಅ ಯಂಗ್ ಏಜ್ ಇಸ್ ಆಲ್ ರಾಂಗ್ ಬೈ ದ ವೇ. ಈಗ ಬೇರೆ ಸೋಷಿಯಲ್ ಮೀಡಿಯಾ ಎಕ್ಸ್ಪೋಸರ್ನ ಮಕ್ಕಳು ಫೋಟೋಸ್ ತೊಗೊಂಡು ಪೋಸ್ಟ್ ಮಾಡ್ತಾ ಇರ್ತಾರೆ ಆ್ಯಂಡ್ ದ ಕಿಡ್ಸ್ ಆರ್ ಪೋಸಿಂಗ್ ಡಿಫ್ರೆಂಟ್ಲಿ. ಆಲ್ ಆಫ್ ದಿಸ್ ಇಸ್ ರಾಂಗ್ ಫಾರ್ ದ ಮೈಂಡ್ ಆಫ್ ದ ಚೈಲ್ಡ್. ಅದು ಯು ಆರ್ ಆ್ಯಕ್ಚುಲಿ ಅಬ್ಯೂಸಿಂಗ್ ಇಟ್ಸ್ ಮೈಂಡ್. ಓದಕ್ಕೆ ಬಿಡ್ತಿಲ್ಲ. ಆ್ಯಂಡ್ ಅವ್ರು ಕಾನ್ಸಂಟ್ರೇಟ್ ಮಾಡ್ತಿರೋ things are all wrong. So we actually right now we pay a lot of attention for diet. I think diet is what you're feeding your child's mind. ನಂಗೆ ನಮ್ಮ ಅಪ್ಪ ಅಮ್ಮನ ಮೇಲೆ ಎಷ್ಟು ಕೋಪ ಆಯಿತು ಗೊತ್ತಾ ಟಿ ವಿ ಬ್ಯಾನ್ ಮಾಡೋದಕ್ಕೆ. ಬಟ್ ನಾವು ನಂಗೆ ಸ್ವಂತ ಬುದ್ಧಿ ಏನಾದರೂ ಇದ್ದರೆ, ನಂದೇ ಏನೋ ಮಾಡ್ತಿದ್ರೆ, ಅಥವಾ ನಾನು ಯಾವುದಾದ್ರು ಡೆಸರ್ಟಲ್ಲಿ ಒಬ್ಬಳೇ ಬಿಟ್ಟರೆ ಐ ವಿಲ್ ಸರ್ವೈವ್ ಬಿಕಾಸ್ ಐ ಆಮ್ ಸೆಲ್ಫ್ ಸಫಿಷಿಯಂಟ್. ಆ ಫ್ರೀಡಮೇ ಕೊಡ್ತಿಲ್ಲ. ಎಲ್ಲದಕ್ಕೂ ಸ್ಪೂನ್ ಫೀಡು ಎಲ್ಲನೂ ಇಸ್ ಅವೇ. ಐ ಮೀನ್ ದೇ ಸೋ ಪ್ರೊಟೆಕ್ಟಿವ್. ಇಟ್ಸ್ ವೆರಿ ರಾಂಗ್. ಎನಿವೇ, ಸೊ ದೀಸ್ ಗರ್ಲ್ಸ್ ಅವ್ರು ಹಾಗೆ ದೇ ವರ್ ಬ್ರಾಟ್ ಅಪ್. ಆ್ಯಂಡ್ ಐ ವಾಸ್ ವೆರಿ ವೀಕ್. ನಂಗೆ ಏನು ಮಾಡೋದು ಗೊತ್ತಿಲ್ಲ. ಆಗ ಐ ಥಿಂಕ್ ಐ ಜಾಯಿನ್ ಥಿಯೇಟರ್. ಅಪ್ಪ ಅಮ್ಮಂಗೆ ಹೇಳಿದೆ, ಕಾಲೇಜಿಗೆ ಹೋಗ್ತಾ ಇಲ್ಲ ಅಂತ ಹೇಳಿದೆ. ಐ ಹ್ಯಾಡ್ ಜಾಯಿನ್ ಬಿ ಜಯಶ್ರೀಸ್ ಗ್ರೂಪ್. ನಾನು ಕಾಲೇಜ್ಗೆ ಹೋಗಲಿಲ್ಲ 1 year. ಆ್ಯಂಡ್ 2 months I took tuition for ನಾನು ಆವಾಗ ಮಾಡ್ತಾಯಿದ್ದು CA ಆಗೋಕ್ಕೆ ಹೊರಟಿದೆ. ಆ್ಯಂಡ್ 2 monthsಲ್ಲಿ ಐ ಗಾಟ್ 82% ಓದ್ಬಿಟ್ಟು. ಬಟ್ ಮೈ ಚೇಂಜಿಂಗ್ ಪಾಯಿಂಟ್ ವಾಸ್ ವೆನ್ ಐ ಎಂಟರ್ಡ್ ಕ್ರೈಸ್ಟ್. ಒಂದಿನ ನಮ್ಮಮ್ಮ ಟೀ ಕೊಟ್ಟರು, ಕುಡಿತಿದ್ದೆ. ಬ್ಯಾಂಗ್ಳೂರ್ ಟೈಮ್ಸ್ ಫ್ರಂಟ್ ಪೇಜಲ್ಲಿ ಐ ವಿಲ್ ಟೆಲ್ ಯು ದಟ್ ಗರ್ಲ್ಸ್ ನೇಮ್. ಹರ್ ನೇಮ್ ಇಸ್ ಡೆನ್ಸಲಿನಾ. ಅವಳು ಶಿ ವಾಸ್ ಒನ್ ಆಫ್ ದ ಗರ್ಲ್ಸ್ ಹೂ ಹಿಟ್ ಮೀ. ಅವಳು ಪ್ಯಾಂಟಲೂನ್ಸ್ ಫೆಮಿನಾ ಮಿಸ್ ಇಂಡಿಯಾಗೆ ಸೆಲೆಕ್ಟ್ ಆಗಿದ್ಲು. I don't know, I started shivering. It was just one of these things that happened. I ನೋಡಿದ ತಕ್ಷಣ I wanted to cry, and it was some small trigger like that is enough. ಅದಾದಮೇಲೆ I told my mom, ನಾನು ಬ್ಯಾಂಗ್ಳೂರ್ ಟೈಮ್ಸಲ್ಲಿ ಬರಬೇಕು ಅಮ್ಮ. ನಮ್ಮಮ್ಮ ಏನಾಯಿತು ಇವಳಿಗೆ ಹುಚ್ಚಿ ಆಗ್ಬಿಟ್ಟಿದ್ದಾಳೆ. ಬಿಕಾಸ್ ನಂಗೆ ಮೂವೀಸ್ ಅಂದರೆ ಒಂಚೂರು ಇಂಟ್ರೆಸ್ಟ್ ಇಲ್ಲ. ಇದು ಯಾವುದು ಡಾನ್ಸು ಗೀನ್ಸು ಏನೂ ಇಂಟ್ರೆಸ್ಟ್ ಇಲ್ಲ ನನಗೆ. ಐ ವಾಂಟ್ ಟು ಬಿಕಮ್, ಈಗ CA ಇಂದ ಐ ಆಮ್ ಟ್ರೈನ್ ಟು ಬಿಕಮ್ ಆರ್ಕಿಟೆಕ್ಟ್ ಏನೇನೋ. ಸಡನ್ಲಿ ಐ ಸೆಡ್ ನಾನು ಒಂದು ಸಿನಿಮಾ ನಾನು ಆ್ಯಕ್ಟ್ ಮಾಡಿ ಐ ವಾಂಟ್ ಟು ಬಿ ಆನ್ ಬ್ಯಾಂಗ್ಳೂರ್ ಟೈಮ್ಸ್. ಸೊ ಪವನ್ ಕುಮಾರ್ ಅವರು ಅದಾಗಿದ್ದು ಅಲ್ಲಿ ತನಕ ಯೋಗರಾಜ್ ಭಟ್ ಸರ್ ಆಗಲಿ ಎಲ್ಲರೂ ಕೇಳಿದ್ರು ಸಿನಿಮಾ, ನಾನು ಮಾಡಲ್ಲ ಅಂತಿದ್ದೆ. ಇವಳು ನೋಡಿದ ತಕ್ಷಣ ನಾನು ಪೇಪರಲ್ಲಿ ಬರಬೇಕು ಅನ್ನೋ ಆಸೆ ಬಂತು. ಸೊ ಅಷ್ಟೇ, ಆಗ ಶುರು ಆಯಿತು ನೋಡಿ. ಆಮೇಲೆ ಪವನ್ ಸಮ್ಹೌ ದ ಮೂವಿ ಹ್ಯಾಪನ್. ಆ್ಯಂಡ್ SG ಪಾಳ್ಯ ನನ್ನ ಕ್ರೈಸ್ಟ್ ಕಾಲೇಜ್ ಮುಂದೆ ನಂದು ದಿಗಂತು ಇಷ್ಟು ದೊಡ್ಡ ಪೋಸ್ಟರ್ ಹಾಕ್ಬಿಟ್ರು. ಅಲ್ಲಿ ತನಕ ಬ್ಯಾಂಡೇಜ್ ಹಾಕ್ಕೊಂಡೆಲ್ಲ ಹೋಗ್ತಿದ್ದೆ, ಯಾರಿಗೂ ಹೇಳಿರಲಿಲ್ಲ. ಅದರ್ ದೆನ್ ಮೈ ಮಾಮ್, ಡ್ಯಾಡ್ ಆ್ಯಂಡ್ ಮೈ ಬ್ರದರ್, ನಮ್ಮ ಅಜ್ಜಿ ಸ್ವಲ್ಪ. ನಾನು ಸಿನಿಮಾ ಮಾಡ್ತಾಯಿದ್ದೀನಿ ಅಂತ ನಂಗೆ ಯಾರಿಗೂ ಹೇಳಿರಲಿಲ್ಲ. ಟಿಲ್ ಇಟ್ ಬಿಕೇಮ್ ನ್ಯೂಸ್ ಆ್ಯಂಡ್ ಸಮ್ ಪೀಪಲ್ ಫೌಂಡ್ ಔಟ್. ನನ್ನ ಬೆಸ್ಟ್ ಫ್ರೆಂಡಿಂದ ಕಾಲೇಜಲ್ಲಿ ನೋಬಡಿ ನ್ಯೂ. ಒಂದು ದಿನ ರೈಟ್ ಔಟ್ಸೈಡ್ ಕಾಲೇಜ್ ದಿಸ್ ಪವನ್ ಈ ಪುಟ್ ಒನ್ ಬಿಗ್ ಪೋಸ್ಟರ್. ನಾನು ದಿಗಂತ ಹಿಂಗೆ ಇಟ್ಕೊಂಡು ನಾನು ಸೀರೆ ಲಡಾಖಲ್ಲಿ ಹಾಡ್ತಾ ಇರೋದು. ಐ ಬಿಕೇಮ್ ದ ಬಿಗ್ಗೆಸ್ಟ್ ನ್ಯೂಸ್ ಇನ್ ಕಾಲೇಜ್. ಸಡನ್ಲಿ ಎವ್ರಿ ಒನ್ ನೋಸ್ ಮೀ. ಇದೆಲ್ಲ ನಾನು ಫಸ್ಟ್ ಇಯರ್ ಆಫ್ ಕಾಲೇಜ್ ಮೂವಿ ರಿಲೀಸ್ಡ್. ಐ ವಾಸ್ 18. I had no idea how to handle any of this. ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಬೆಂಡೆತ್ತರು, ನೋಡು ಏನೇ ಮಾಡಿದ್ರು ಗ್ರ್ಯಾಜುಯೇಟ್ ಆದಮೇಲೆ ಅಂತೆಲ್ಲ. ಸೊ ನೆಕ್ಸ್ಟ್ 2 years I studied and all that. ಬಟ್ ಈಗ ಐ ಥಿಂಕ್ 1 year back I was called for Bangalore Fashion Week. I'm sitting in the front row and I was sitting and that girl ಅವಳು ಹೀಲಲ್ಲಿ ನಂಗೆ ಹೊಡೆದಿದ್ಲು ಇಷ್ಟುದ ಸ್ಟಿಲೇಟರ್ಸಲ್ಲಿ. She was in charge of hospitality. Her name is Joita. I'm saying these names, I didn't want to, but there's a part of me that still, just wants to, just first time I'm just giving out the names. So ಅವಳು ಬಂದು she gave me water and she was in charge of gift serving water. But the problem is ಅಲ್ಲಿ ತನಕ ಇವ್ರನ್ನ ಎಲ್ಲಿ ಮೀಟ್ ಮಾಡ್ತಾಯಿದ್ರು, ಎಷ್ಟೊಂದು ಕಡೆ ಮೀಟ್ ಮಾಡ್ತಿದ್ದೆ. I used to shiver. That other girl used to still come back. ನಂಗೆ ಫಿಲಮ್ ಫೇರ್ ಅವಾರ್ಡ್ ಬಂದಾಗಲೂ I was not happy. I'm thinking ಈ ಹುಡುಗಿರು ನೋಡ್ತಾರೆ ಅಂತ. And that's when I gave up. ಈಗಲೂ ಅಷ್ಟೇ, I put it in my attic, that film where I said ಅದಕ್ಕೆ ನಾನು ಬಾಂಬೆಗೆ ಹೋಗ್ಬಿಟ್ಟು I studied acting. ಬಿಕಾಸ್ ನಾನು ಏನೇ ಮಾಡಿದ್ರು ಅವ್ರಿಗೆ ಒಂದು ಪಾಯಿಂಟ್ ಪ್ರೂವ್ ಮಾಡಬೇಕು ಅಂತ ಹೊರಟಿದ್ದೆ. ಮೋರ್ ದೆನ್ ಎಂಜಾಯಿಂಗ್ ಆ್ಯಕ್ಟಿಂಗ್, ಮೋರ್ ದೆನ್ ಎಂಜಾಯಿಂಗ್ ಮೈ ಲೈಫ್, ಸಮ್ ವ್ಯಾಲಿಡೇಷನ್ ಐ ವಾಂಟೆಡ್ ಇನ್ ಲೈಫ್. ಸೊ ಅದನ್ನು ಹುಡ್ಕೊಂಡು ಹೋದಾಗ ಯು ವಿಲ್ ನೆವರ್ ಫೈಂಡ್ ಹ್ಯಾಪಿನೆಸ್. ವೆನ್ ಯು ಟ್ರೈಂಗ್ ಟು ಪ್ರೂವ್ ಅ ಪಾಯಿಂಟ್ ಟು ಎನಿಬಡಿ,
You will never find that happiness. So I realized nang film fame antu at that moment I'm thinking of these girls. Or yellow, non-yellow, I have no idea. That's it. I came back home avattu. I said nange idenu beda. I want to learn acting and bitbit Bombay go there. When that happened, there was no revenge. There was no wow hingagoytala. There was 25 kgs from my back. I felt lighter. It just left me. And ಅದಾದಮೇಲೆ ನಾನು ಏನೇ ಮಾಡಿದ್ರು ನನ್ನ ಜೀವನದಲ್ಲಿ ಅದು ನನ್ನ ಸಂತೋಷಕ್ಕೆ ಅಂತ ಫಾರ್ ದ ಫಸ್ಟ್ ಟೈಮ್ ಐ ಫೀಲ್ ಇಟ್ಸ್ ಬಿನ್ 1.5 years. ಇದುವರೆಗೂ ನಾನು ಏನೋ ಪ್ರೂವ್ ಮಾಡೋಕ್ಕೆ ಯಾರಿಗೋ ಏನೋ ಹೇಳಕ್ಕೆ ಮಾಡ್ತಿದ್ದೆ ಹೊರತು ಈಗ ಐ ಫೀಲ್ ಲೈಕ್ ಐ ಆಮ್ ಡೂಯಿಂಗ್ ಥಿಂಗ್ಸ್ ದಟ್ ಐ ಎಂಜಾಯ್ ಆ್ಯಂಡ್ ಐ ಆಮ್ ಫೈಂಡಿಂಗ್ ಸಮ್ ಪೀಸ್ ಯು ನೋ ಆ್ಯಂಡ್ ದ್ಯಾಟ್ಸ್ ಬಿನ್ ಅ ಗ್ರೇಟ್ ಲೆಸನ್ ಫಾರ್ ಮಿ ಐ ಫೀಲ್. ಅವ್ರಿಗೆ ಅಂದರೆ ಈಗ ನಿಮ್ಮ ಯು ಹ್ಯಾವ್ ಕಮ್ ಔಟ್ ಆಫ್ ಇಟ್ ಇನ್ ಸಮ್ ವೇ ಯು ಟೋಲ್ಡ್ ಯಾ ವೆದರ್ ದೇ ಹ್ಯಾವ್ ಕಮ್ ಔಟ್ ಆಫ್ ಇಟ್ ಐ ಮೀನ್ ವೆದರ್ ದೇ ಹ್ಯಾವ್ ರಿಯಲೈಸ್ ದ ಮಿಸ್ಟೇಕ್ ಐ ಥಿಂಕ್ ಒಂದು ಚಿಕ್ಕ ಮಗುಗೆ ಅದು ಒಂದು ಇರೇಸರ್ ಕದಿಯೋದಲ್ಲ ವಿ ಆಲ್ ಹ್ಯಾವ್ ಡನ್ ಇಟ್. ಇರೇಸರ್ ಕದಿಯೋದು ಅಥವಾ ಮನೆಯಿಂದ ಬಿಸ್ಕೆಟ್ ಕದಿಯೋದು ಅಥವಾ ಅಪ್ಪನ ಜೇಬಿಂದ 20 ರೂಪಾಯಿ ಕದ್ರೂ ಆಲ್ ಕಿಡ್ಸ್ ನೋ ದೇ ಗಿಲ್ಟಿ. ಎಲ್ಲೋ ಕೊರಿತಾ ಇರುತ್ತೆ. ತಪ್ಪು ಮಾಡಿದವ್ರು ಅವ್ರಿಗೆ ಯಾವಾಗಲೂ ಗೊತ್ತಿರುತ್ತೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ. ಫ್ರಮ್ ದ ಟೈಮ್ ದೇವ್ ಡನ್ ಇಟ್ ದೇ ನೋ. ಅದನ್ನು ಕರೆಕ್ಟ್ ಮಾಡ್ಕೊಂಡು ನೀವು ಬೆಟರ್ ಆಗ್ತಿರೋ ಅಥವಾ ಇನ್ನೂ ಕೊರ್ಗಿ ಇನ್ನೂ ಕ್ರಿಬ್ ಮಾಡಿ ಕಂಪ್ಲೇಂಟ್ ಮಾಡಿ ವರ್ಸ್ ಆಗ್ತಿರೋ ಅದು ಅವ್ರ ಕರ್ಮ. ಆ್ಯಂಡ್ ನಾನು ಯಾರೂ ಅಲ್ಲ ಟು ಡಿಸೈಡ್ ದೇರ್ ಫೇಟ್. ಐ ಆಮ್ ನಾಟ್ ಟ್ರೈನ್ ಟು ಚೇಂಜ್ ಎನಿ ಒನ್. ಈಗಂತೂ ಐ ರಿಯಲೈಸ್ ಯು ಕಾಂಟ್ ಚೇಂಜ್ ಎನಿಬಡಿ ಆ್ಯಂಡ್ ಅದು ಅವ್ರು ಬಿಟ್ಟಿದ್ದು. You never spoke with them about this? Never. I never did. ಬಟ್ ಇದುವರೆಗೂ ಮೌಂಟ್ ಕಾರ್ಮೆಲ್ ಕಾಲೇಜ್ ಅವ್ರು ನಂಗೆ ಯಾವುದೇ ಪ್ರೋಗ್ರಾಮ್ ಕರೆದ್ರೂ ನಾನು ಹೋಗಿಲ್ಲ. ಬಿಕಾಸ್ ಐ ಫೀಲ್ ಲೈಕ್ ದ ಸಿಸ್ಟಮ್ ಇಟ್ ಸೆಲ್ಫ್ ಇಸ್ ಅಲೌವಿಂಗ್ ಸಮ್ ಥಿಂಗ್ಸ್ ಲೈಕ್ ದಿಸ್ ಟು ಹ್ಯಾಪನ್ ವಿಚ್ ಐ ಆಮ್ ವೆರಿ ಅಗೇನ್ಸ್ಟ್. ಸೊ ಐ ಆಮ್ ವೆರಿ ಅಗೇನ್ಸ್ಟ್ ತಪ್ಪು ಕಾಣ್ತಾ ಇರಬೇಕಾದ್ರೆ ನೀವೇನೂ ಮಾಡಲಿಲ್ಲ ಅಂದರೆ ಯು ಆರ್ ಈಕ್ವಲಿ ಅ ಪಾರ್ಟ್ ಆಫ್ ಇಟ್. ಇಫ್ ಯು ಸಿ ಅ ಗೈ ಹೂಸ್ ಮೀನ್ ಟು ಅ ಗರ್ಲ್ ಆರ್ ಹೂಸ್ ಈವ್ ಟೀಸಿಂಗ್ ಅದನ್ನು ನೋಡ್ಬಿಟ್ಟು ನೀವು ಸುಮ್ಮನೆ ಹೋದರೆ ನಿಮಗೂ ಅವನಿಗೂ ಏನೂ ಡಿಫ್ರೆನ್ಸ್ ಇಲ್ಲ. ಬುಲ್ಲಿಂಗು ಅದೇ ಎಲ್ಲ ಥರ ಮಿಸ್ಟೇಕ್ಸ್ ಆರ್ ದ ಸೇಮ್ ಥಿಂಗ್. ವೆನ್ ಯು ಸಿ ಇಟ್ ಆ್ಯಂಡ್ ಯು ಡೋಂಟ್ ಡೂ ಎನಿಥಿಂಗ್ ಅಬೌಟ್ ಇಟ್ ಯು ಆರ್ ಈಕ್ವಲಿ ಅ ಪಾರ್ಟ್ ಆಫ್ ಇಟ್. ಸೊ ಐ ಫೀಲ್ ದ್ಯಾಟ್ ಅಬೌಟ್ ದ್ಯಾಟ್ ಕಾಲೇಜ್ ಆರ್ ಎನಿಬಡಿ ಹೂಸ್ ಅ ಪಾರ್ಟ್ ಆಫ್ ಇಟ್. ಸೊ ನಾನಂತೂ ಯಾರಿಗೂ ಯಾವತ್ತೂ ಐ ಹ್ಯಾವ್ ನಾಟ್ ಹರ್ಟ್. ಐ ಕ್ಯಾನ್ ಸೇ ಇಟ್ ದ್ಯಾಟ್ ಜೀವನದಲ್ಲಿ ಐ ಹ್ಯಾವ್ ನೆವರ್ ವಾಂಟೆಡ್ ಸಮ್ ಐ ಡೋಂಟ್ ಹೇಟ್ ಎನಿಬಡಿ ಆ್ಯಂಡ್ ಐ ನೆವರ್ ವಿಶ್ ಬ್ಯಾಡ್ಲಿ ಫಾರ್ ದ ವರ್ಸ್ಟ್ ಪೀಪಲ್. ಏನೇನು ಆಗಬೇಕೋ ಅದಾಗತ್ತೆ. ಯು ಗೆಟ್ ವಾಟ್ ಯು ಡಿಸರ್ವ್ ಐ ಫೀಲ್. ಓಕೆ, ಸೊ ದಿಸ್ ಇಸ್ ಅ ಬಿಗ್ ವೆರಿ ಇಂಪಾರ್ಟೆಂಟ್ ಚಂಕ್ ಅನ್ಸುತ್ತೆ ನನಗೆ ಆಫ್ ಯುವರ್ ಲೈಫ್ ಅಲ್ವಾ? ಸೊ ನೀವು ಒಂದು ಇಂಪಾರ್ಟೆಂಟ್ ವಿಚಾರ ನೀವು ಹಂಗೆ ತೇಲಿಸ್ಕೊಂಡು ಹೋದ್ರೆ ಆ್ಯಕ್ಚುಲಿ ಏನಂದ್ರೆ ಲೈಫು ಇಷ್ಟೇನೆ. ಲೈಫು ಇಷ್ಟೇನೆ ನನಗೆ ಆ್ಯಕ್ಚುಲಿ ನಮ್ಗೆಲ್ರಿಗೂ ಗೊತ್ತಾಗಿದೆ ಆಫ್ಕೋರ್ಸ್ ಲೈಫ್ ಇಷ್ಟ. ನನಗೆ ಅದು ಯಾಕೆ ಅದು ಗೊತ್ತಿಲ್ಲ. ಲೈಫ್ ಇಷ್ಟನಲ್ಲಿ ಆ ರೋಡ್ ಮೇಲೆ ಮಲ್ಕೊಂಡು ಒಂದು ಸೀನ್ ಇದೆಯಲ್ಲ ನನಗೆ ಅದು ಅದೇನೇ ಬರುತ್ತೆ. ಲೈಫ್ ಇಷ್ಟೇನೆ ಅಂದ್ರೆ ಬೇರೆ ಏನು ಬರಲ್ಲ. ಅದು ವೆರಿ ಸಂಯುಕ್ತ. ಪವನ್ಗೆ ಹೆಂಗೆ ನಾನು ಕರೆಕ್ಟ್ ಅನ್ಸೋದು ನಂಗೆ ಗೊತ್ತಿಲ್ಲ. ನಾನು ಅದುವರೆಗೂ ಒಂದು ಫೋಟೋ ಶೂಟ್ ಮಾಡಿಸಿರಲಿಲ್ಲ. ಐ ಹ್ಯಾವ್ ನೆವರ್ ಡನ್ ಎನಿಥಿಂಗ್. ರೋಡಲ್ಲಿ ಓಡೋಗ್ತಾ ಇದ್ದೆ, ಅವ್ನಿಗೆ ನನ್ನ ಕೂಲ್ ಇಷ್ಟ ಆಯಿತು. ಏನೋ ಹಿಂಗೆ ಏನೋ ತರಬೇಕು, ಅಲ್ಲೇನೋ ನಾಟಕ ನಡೀತಾ ಇದೆ, ಏನೋ ಮಾಡಬೇಕು ಅಂತ ನಾನು ತುಂಬ ಎವ್ರಿ ಒನ್ ಹ್ಯಾಸ್ ಸೀನ್ ಮಿ. ಐ ಆಮ್ ಆಲ್ವೇಸ್ ರನ್ನಿಂಗ್ ಸಮ್ವೇರ್, ಸಮಥಿಂಗ್ ಇಸ್ ಹ್ಯಾಪ್ನಿಂಗ್. ಆ್ಯಂಡ್ ನನ್ನ ಕೂಲು ಇನ್ನೂ ಉದ್ದಾಯಿತು. ಐ ಜಸ್ಟ್ ಲೈಕ್ ತುಂಬ ಐ ಥಿಂಕ್ ಇಟ್ಸ್ ವೆರಿ ಹಾರ್ಡ್ ಟು ನಾಟ್ ನೋಟಿಸ್ ಮೀ. ನಾನು ನೋಡಿದ್ರೆ 2 minutes ಆದಮೇಲೆ ನಾವು ಹೇರ್ ವಿಲ್ ಬಿ ಕಮಿಂಗ್. ಸೊ ಐ ಥಿಂಕ್ ಪವನ್ ಆ್ಯಂಡ್ ಸತೀಶ್ ನೀನಾಸಮ್ ಅವರಿಬ್ಬರು ಒಟ್ಟಿಗೆ ಇದ್ದರು ಕಾರಲ್ಲಿ. ಆ್ಯಂಡ್ ನಾನು ಸತೀಶ್ ಅವ್ರ ಜೊತೆ ನಾಟಕ ಮಾಡಿದೆ, ಒಂದು ಕೈಲಾಸಮ್ ನಾಟಕ ಮಾಡಿದೆ ಅವ್ರ ಜೊತೆ. ಆ್ಯಂಡ್ ಅವ್ರು ಹೇಳಿದ್ರೆ ಇವಳು ಸುಧಾ ಬೆಲ್ವಾಡಿ ಮಗಳು ಅಂತ. ಸೊ ನಾವು ಅಮ್ಮಂಗೆ ಫೋನ್ ಮಾಡಿದ್ರು ಇಮಿಡಿಯೇಟ್ಲಿ ದ ಸೇಮ್ ನೈಟ್. ಆ್ಯಂಡ್ ನೀವು ನೋಡಿದ್ರೆ ನನ್ನ ಮಾಯಾವಿ ದಿಗನ್ ಜೊತೆ ಹಾಡಲ್ಲ, ನನ್ನ ಬಾಯಿ ಮಾಯಾವಿ ಅಂತ ಹಿಂಗೆ ಓಪನ್ ಮಾಡೀನಿ. ಅವರು ನೋಡು ನೀನು ಹಾಡು ಹೇಳಬೇಕಲ್ಲ, ಯು ಹ್ಯಾವ್ ಟು ಜಸ್ಟ್ ಲಿಪ್ ಸಿಂಕ್ ಅಂತೆಲ್ಲ ಆ ಲೆವೆಲಲ್ಲಿ ಹೇಳ್ಕೊಟ್ಟಿದ್ದಾರೆ. ಸೊ ನಾನು ನಾಟಕ ಮಾಡಿದೆ, ಏನೋ ಮಾಡಿದೆ. ಆ್ಯಂಡ್ ಐ ಆಮ್ ವೆರಿ ಬೋಲ್ಡ್ ಆ್ಯಸ್ ಅ ಪರ್ಸನ್. ಐ ಆಮ್ ವೆರಿ ಲೈಕ್ ದ್ಯಾಟ್. ಸೊ ಮಲ್ಕೋತೀಯ ರೋಡ್ ಮೇಲೆ ಅಂದರೆ ಹಾಂ ಅಂದ್ಬಿಟ್ಟು ಮಲ್ಕೊಳ್ಳೋದು, ಇನ್ನೇನೋ ಮಾಡೋ ಅಂದರೆ ಸಿ ಐ ಆಮ್ ದ್ಯಾಟ್ ಪರ್ಸನ್ ಈವನ್ ನಾವು. ಪವನ್ ಆನ್ ಒನ್ ಲುಕ್ ಹಿ ಜಸ್ಟ್ ಸೆಟ್ ಇವಳು ಸ್ವಲ್ಪ ಕ್ಯಾರೆಕ್ಟರ್ ಥರನೇ ಇದ್ದಾಳೆ ಅಂತ. ಬಟ್ ಯಾ ಈಗ ಆ ರೋಲ್ ಕೊಟ್ಟಿದ್ರೆ ತುಂಬ ಡಿಫ್ರೆಂಟಾಗಿ ಮಾಡ್ತಿದ್ದೆ. ಬಟ್ ಬಿಕಾಸ್ ಐವ್ ಅಂಡರ್ಸ್ಟುಡ್ ಕ್ಯಾಮ್ರಾ ಲಾಟ್ ಮೋರ್. ಬಟ್ that's very close to my heart because I think everything started from there. So I think I can blame Pawan for all the bad things that have happened, all the good things that have happened. Yeah. That's life ಇಷ್ಟೇನೆ. ಸೊ ಲೈಫು ಇಷ್ಟೇನೆ ಆದಮೇಲೆ ನೀವು ಸುಮಾರು ಸಿನಿಮಾಗಳು ಮಾಡಿದ್ರಿ. ಬಟ್ ನೆನ್ಪು ಬರೋದು ಅಗೇನ್ ಒಗ್ಗರಣೆ. ದಯವಿಟ್ಟು ಗಮನಿಸಿ,
ಈ ಥರ ಸಿನಿಮಾಗಳು ನೆನಪು ಬರ್ತವೆ ಅಲ್ವಾ? ಯಾ, ನಿಮಗೆ ಯಾವ್ದು ನೆನಪು ಬರ್ತಾವೆ ಗೊತ್ತಿಲ್ಲ ನನಗೆ. ಮಾರಿಕೊಂಡವರು. ನಂಗೆ ಸಿನಿಮಾ ಜ್ಞಾಪಕ ಬರೋದು ಹೌ ಮಚ್ ಎಮೋಷ್ನಲಿ ಐ ವಾಸ್ ಇನ್ವೆಸ್ಟೆಡ್ ಇನ್ ದ ರೋಲ್. ಐ ಥಿಂಕ್ ಸಿನಿಮಾ ಮಾಡಿದ್ಮೇಲೆ ಐ ಆಮ್ ಕಂಪ್ಲೀಟ್ಲಿ ಡಿಟ್ಯಾಚ್. ನನ್ನ ಕ್ಯಾಮ್ರಾ ಮುಂದೆ ಟು ಗೆಟ್ ಎಮೋಷ್ನಲ್ ಇಸ್ ಮೈ ಫೇವ್ರೆಟ್ ಥಿಂಗ್ ಟು ಡೂ. ಅದಾಗಿದ ತಕ್ಷಣ ಐ ಸ್ವಿಚ್ ಆಫ್ ಫ್ರಮ್ ದಟ್ ರೋಲ್. ಈಗ ಅದನ್ನು ಕಲ್ತಿದ್ದೀರ ಅನ್ಸುತ್ತೆ. ಈಗ ಇನ್ ದ ಪಾಸ್ಟ್ 1 year ಐ ಥಿಂಕ್ ಐವ್ ಲರ್ನ್ ದಟ್. ಅದ್ರ ಮುಂಚೆ ಐ ಟು ಬಿ ವೆರಿ ಅಟ್ಯಾಚ್ ಟು ಇಟ್. ಯಾ, ನಾನು ಸಿನಿಮಾ ಬಗ್ಗೆ ಯಾವಾಗ ಮಾತಾಡ್ತೀನಿ, ಇದ್ರ ಮಧ್ಯದಲ್ಲಿ ನೀವು ಮುಂಬೈಗೆ ಹೋದ್ರಿ, ಆಮೇಲೆ ಆ್ಯಕ್ಟಿಂಗ್ ಕಲಿಯೋಕ್ಕೆ. ಅದೇ ಇಷ್ಟೆಲ್ಲ ಮಾಡಿದ್ರೆ ಮತ್ತೆ ಮುಂಬೈಗೆ ಹೋಗಿ ಆ್ಯಕ್ಟಿಂಗ್ ಹೇಳಿದ್ನಲ್ಲ, ನಾನು ಫಿಲ್ಮ್ ಫೇರ್ ಬಂದಮೇಲೆ ಏನಾಯಿತು, ಐ ರಿಯಲೈಸ್ ನಾನು ಮಾಡ್ತಾ ಇರೋದೆಲ್ಲ ಹುಡುಗಿರ್ಗೋಸ್ಕರ, ಟು ಪ್ರೂವ್ ಅ ಪಾಯಿಂಟ್ ವಿಚ್ ಇಸ್ ವೇಸ್ಟಿಂಗ್ ಸೋ ಮಚ್ ಆಫ್ ಯೋರ್ ಟೈಮ್. ಸೊ ನಾನಲ್ಲಿ ಕರೆಕ್ಟಾಗಿ ಆ್ಯಕ್ಟಿಂಗ್ ಕಲ್ತ್ಕೊಂಡಿನಿ ಅಂತ ನನಗೆ ಅನಿಸ್ತು. ಸೊ ನಮ್ಮ ಅಪ್ಪ ಅಮ್ಮಗೆ ಹೇಳೇ, ನೋಡು ನಾನು ಆ್ಯಕ್ಟಿಂಗ್ ಅವ್ರಿಗೆ ನಂಗೆ ತುಂಬ ಬೇಜಾರಾಯ್ತು. ನಮ್ಮ ಅಪ್ಪ ಅಮ್ಮ ನೋಡಿದ್ರೆ, ಇವಳು ಯಾಕೆ ಹಿಂಗೆ, ನಾವು ಯಾಕೆ ಹಿಂಗೆ ಬೆಳೆಸ್ಬಿಟ್ಟಿದ್ದೀವಿ ಅಂತ ಅವ್ರಿಗೆ ದಿನ ಅನಿಸ್ತಾ ಇರತ್ತೆ. ಇದುವರೆಗೂ ಏನೇ ಇದು ಮಾಡ್ತಿದ್ಯಾ, ಅವ್ರು ಬೆಳಗ್ಗೆ ಎದ್ಬಿಟ್ಟು ಏನೋ ಓದ್ತಾರೆ, ನೀನು ಇಲ್ಲಿ ಹೋಗಿದ್ಯಾ, ಅದು ಮಾಡ್ತಿದ್ಯಾ, ಅವ್ರು ದೇ ಜಸ್ಟ್ ಕಾನ್ಸ್ಟೆಂಟ್ಲಿ ಶಾಕ್ಡ್ ವಿತ್ ಹೂ ಐ ಆಮ್. ಆ್ಯಂಡ್ ಈವನ್ ಐ ಶಾಕ್ ಮೈ ಸೆಲ್ಫ್. ಸೊ ಬೆಳಗ್ಗೆ ಎದ್ಬಿಟ್ಟು ಒಂದಿನ, ಅಪ್ಪ ನಾನು ಬಾಂಬೆಗೆ ಹೋಗ್ತೀನಿ ಅಂದೆ. ಆಯಿತು ಟೀ ಕುಡಿ ಅಂದರು ನಮ್ಮಮ್ಮ. ನಂಬಲೇ ಇಲ್ಲ. ಐ ಸೆಡ್ ಇಲ್ಲ ನಾನು ಟಿಕೆಟ್ ಬುಕ್ ಮಾಡಿಬಿಟ್ಟಿನಿ, ನಾನು ಹೋಗ್ತಾ ಇದ್ದೀನಿ. ಎಲ್ಲಿರ್ತೀಯ ಏನು ಅಂದರೆ, ನಮ್ಮ ಅಂಕಲ್ ಅವ್ರಿಗೆ ಒಂದು ಮೊಮ್ಮಗ ಆಯಿತು, ಅವ್ರು ದೇ ವರ್ ಸ್ವೀಟ್ ಇನಫ್ ಟು ಸ್ಟೇ ದೆ. ಐ ಜಸ್ಟ್ ವೆಂಟ್, ಲೆಫ್ಟ್, ಟಿಕೆಟ್ ನಾನೇ ಬುಕ್ ಮಾಡಿಬಿಟ್ಟು ಐ ಜಸ್ಟ್ ಪ್ಯಾಕ್ಡ್ ಎವ್ರಿಥಿಂಗ್ ಆ್ಯಂಡ್ ವೆಂಟ್ ಆಫ್. ಅಲ್ಲಿ ಐ ಡಿಡ್ ಮನೋಜ್ ಬಾಜ್ಪೇಯಿ ಅವ್ರದ್ದು ಒಂದು ಶೋ ಬಿಸ್ ಆ್ಯಕ್ಷನ್ ಪ್ಲೇಯರ್ಸ್ ಅಂತ ಒಂದು, ಅಲ್ಲಿ ಉರ್ದು ಹಿಂದಿ ಮಿಕ್ಸ್ ಹಿಂದೂಸ್ತಾನಿ ಕಲ್ತ್ಕೊಂಡು ಐ ವಾಸ್ ಡೂಯಿಂಗ್ ಥಿಯೇಟರ್. ಸೊ ಯಾ, ಡಿಪ್ಲೊಮಾ ಕೋರ್ಸ್ ಎಲ್ಲ ಏನೇನೋ ಮಾಡ್ಬಿಟ್ಟಿನಿ, ತುಂಬ ಆ್ಯಕ್ಟಿಂಗ್ ಕಲ್ತ್ಕೊಂಬಿಟ್ಟೆ. ಬಟ್ ಇಲ್ಲಿ ಬಂದಮೇಲೆ ಯು ಹ್ಯಾವ್ ಟು ಅನ್ಲರ್ನ್ ಎವ್ರಿಥಿಂಗ್ ಡಿಪೆಂಡಿಂಗ್ ಆನ್ ದ ರೋಲ್. ಸೊ ಇಟ್ಸ್ ನೆವರ್ ಒನ್ ಥಿಂಗ್ ದಟ್ ವಿಲ್ ಚೇಂಜ್ ಯು. ಐ ಥಿಂಕ್ ರೋಡಲ್ಲಿ ನಿಂತ್ಕೊಂಡು ಅಲ್ಲಿರೋ ಎಲ್ಲ ನಾಯಿಗಳಿಗೆ ಊಟ ಹಾಕಿ, ಅಲ್ಲಿರೋ ಕಾಫಿ ಮಾಡೋರು, ಟೀ ಮಾಡೋರು, ಟ್ರೈನಲ್ಲಿ ಓಡಾಡಿದ್ನಲ್ಲ, ಐ ಥಿಂಕ್ ಅದರಿಂದ ಆ್ಯಕ್ಟಿಂಗ್ ಕಲ್ತ್ಕೊಂಡೆ ಮೋರ್ ದ್ಯಾನ್ ದ ಕೋರ್ಸ್. ಐ ಥಿಂಕ್ ಜೀವನ, ದ ಮೋರ್ ಯು ಲಿವ್ ಆ್ಯಂಡ್ ದ ಮೋರ್ ಯು ಆರ್ ಆನೆಸ್ಟ್ ವಿತ್ ಯೋರ್ ಸೆಲ್ಫ್, ಅದಕ್ಕಿಂತ ಒಳ್ಳೆ ಆ್ಯಕ್ಟಿಂಗ್ ಲೆಸನ್ ಬೇಕಾಗಿಲ್ಲ. ಯು ನೀಡ್ ಟು ಬಿ ಅವೇರ್ ಆಫ್ ಯುವರ್ ಎಮೋಷನ್ಸ್. ಐ ಥಿಂಕ್ ಪ್ರಕಾಶ್ ರಾಜ್ ಅವ್ರು ನಂಗೆ ಒಂದು ಹೇಳಿದ್ರು, ಹಿ ಸೆಡ್ ಡೋಂಟ್ ಎವರ್ ಗೆಟ್ ಇನ್ಸೆನ್ಸಿಟಿವ್ ಆರ್ ಇಮ್ಯೂನ್ ಟು ಎವ್ರಿಥಿಂಗ್ ಅರೌಂಡ್ ಯು. ಎವ್ರಿ ಟೈಮ್ ರೋಡಲ್ಲಿ ಯಾರೋ ಉಗ್ದಾಗ ಕೋಪ ಬರಬೇಕು, ಅಷ್ಟೇ ಕೋಪ ಬರಬೇಕು. ಬಟ್ ಅದ್ರ ಬಗ್ಗೆ ಏನೋ ಮಾಡೋ ತನಕ ಆ ಕೋಪನ ಉಳಿಸ್ಕೋಬೇಕು. ಯು ನೋ ವಾಟ್ ಐ ಆಮ್ ಸೇಯಿಂಗ್? ಅದೆಷ್ಟು ಇಂಪಾರ್ಟೆಂಟು. ಇಫ್ ಯು ಗೆಟ್ ಇಮ್ಯೂನ್ ಟು ಉಗಿಯೋದು, ನೀವೇ you're ಎನ್ಕರೇಜಿಂಗ್ ಇಟ್ ಆಲ್ಮೋಸ್ಟ್. ಸೊ ಆ ಇಮೋಷನ್ ಅನ್ನೋದು ಯಾವಾಗಲೂ ಇರುತ್ತೆ. ಬಟ್ ಎಲ್ಲಿ ಯೂಸ್ ಮಾಡಬೇಕು ಅನ್ನೋ ಸೆಲ್ಫ್ ಕಂಟ್ರೋಲ್ ಇಸ್ ವಾಟ್ ಆ್ಯಕ್ಟಿಂಗ್ ಇಸ್ ಆ್ಯಕ್ಚುಲಿ. ಸೊ ಅದಕ್ಕೆ ಎಷ್ಟೊಂದು ಕೋರ್ಸ್ ಮಾಡಿದ್ರು ಒಂದೇ, ನೀವು ಹೋಗ್ಬಿಟ್ಟು ರೋಡಲ್ಲಿ ಒಂದಿಷ್ಟು ದಿನ ಇದ್ಬಿಟ್ಟು ಇಫ್ ಯು ಎಕ್ಸ್ಪೀರಿಯನ್ಸ್ ಲೈಫ್ ಇಸ್ ಆ್ಯಕ್ಚುಲಿ ದ ಸೇಮ್ ಥಿಂಗ್. ಇಲ್ಲ, ಒಂದೇನು ಬಂತು, ನಾವು 2000 ಒಂದು ಯಾವುದೋ ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋದಾಗ ಅಲ್ಲಿ ಮೇಷ್ಟ್ರು ಹೇಳ್ತಾ ಇದ್ರು, ಬಸ್ ಸ್ಟಾಪಲ್ಲಿ ನೀವು ಕೂತ್ಕೊಂಡಾಗ ನೀವೇನು ಮಾಡ್ತೀರಾ ಅಂತ. ಬಸ್ ಸ್ಟಾಪಲ್ಲಿ ಕೂತ್ಕೊಂಡು ನಾವು ಬಸ್ಸಿಗೆ ಕಾಯ್ತೀವಿ ಅಂತೆಲ್ಲ ಹೇಳಿ. ಕಾಯಬೇಡಿ ಬಸ್ಸಿಗೆ, ಬಸ್ ತಾನೇ ಬರುತ್ತೆ, ಬಸ್ಸಿಗೆ ಕಾಯ್ತಲ್ಲ ಜನರನ್ನ ಅಬ್ಸರ್ವ್ ಮಾಡಿ ಅಂತ. ಕರೆಕ್ಟ್. ಯಾ ಸೊ ನಾವು ಅದೇ ಮಾಡ್ತಿದ್ವಿ, ರೆಸ್ಟೋರೆಂಟ್ಸ್ಗೆ ಹೋಗೋದು. ಆ್ಯಂಡ್ ಅಲ್ಲಿ ಫಸ್ಟ್ ಟೈಮ್ ಅನ್ನ ಗರ್ಲ್ ಮೀಟ್ಸ್ ಬಾಯ್, ಒಳ್ಳೆ ಏನು ಮಾಡ್ತಾಳೆ ಹಿಂಗೆ. ಸೊ ಇದನ್ನು ಇಮಿಟೇಟ್ ಮಾಡ್ತಾಯಿದ್ರೆ ದರ್ ಸೋ ಮಚ್ ಲೈಫ್, ಎವ್ರಿಥಿಂಗ್ ಈಸ್ ಮೂವಿಂಗ್ ಅರೌಂಡ್ ಆ್ಯಂಡ್ ದರ್ ಸೋ ಮಚ್ ಟು ಅಬ್ಸರ್ವ್. ಐ ಥಿಂಕ್ ಟು ಬಿ ಅಬ್ಸರ್ವೆಂಟ್ ಡೀಟೇಲ್ಸ್. ಸೊ ಈ ಮಧ್ಯದಲ್ಲಿ ಅಂದರೆ ಒಂದು ಮುಂಬೈಗೆ ಹೋದೆ, ಮುಂಬೈನಲ್ಲಿ ಒಂದು ಹೊಸದೊಂದು ಆ್ಯಡ್ ಆಯಿತು ನಿಮ್ಮ ಲೈಫಿಗೆ, ನನಗೆ ಅದು ಪೇಂಟಿಂಗ್. ಸೊ ಇದು ನಿಮ್ಮ ಮನೇಲಿ ಪೇಂಟಿಂಗ್ ಮುಂಚೆ ಯಾರಾದರೂ ಮಾಡ್ತಿಲ್ಲ? ಇಲ್ಲ, ನೀವೇ ಫಸ್ಟ್ ಟೈಮರ್. ಓಕೆ, ಅಂದರೆ ಅದಕ್ಕಿಂತ ಮುಂಚೆ ನೀವು ಪೇಂಟ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿದ್ದು ಆ ಥರದ್ದು ಆಗಿದೆಯಾ ಅಥವಾ ಅಲ್ಲೇ? ಆ್ಯಕ್ಚುಲಿ ನನಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ ಕ್ರೈಸ್ಟ್ ಕಾಲೇಜಲ್ಲೂ ನೋಟ್ಸನ್ನ ಫಿಗರಲ್ಲಿ ಡ್ರಾ ಮಾಡ್ತಿದ್ದೆ. ಟೀಚರ್ ಏನೋ ಹೇಳ್ತಿದ್ರೆ ನಾನು ಇಡೀ ಟೆಕ್ಸ್ಟ್ ಬುಕ್ ಫುಲ್ಲು ಡ್ರಾಯಿಂಗ್ಸ್ ಮಾಡ್ತಿದ್ದೆ. ಕಾಲೇಜ್ ಮುಗ್ದಾಗ ನನ್ನ ಟೀಚರ್ಸ್ ಬಂದು ರಿಕ್ವೆಸ್ಟ್ ಮಾಡಿದ್ರು, ಪ್ಲೀಸ್ ನಿನ್ನ ಎಲ್ಲ ಟೆಕ್ಸ್ಟ್ ಬುಕ್ಸ್ ವಾಪಸ್ ತೊಗೋಬೋದಾ? ಐ ಸೆಡ್ ಯಾಕೆ? ಯು ವಾಂಟ್ ಟು ಸ್ಟಡಿ ಇಟ್, ಏನೇನೋ ಮಾಡಿದ್ಯಾ. ಆ್ಯಂಡ್ ದ ಬ್ಯೂಟಿ ಆಫ್ ಇಟ್ ಈಸ್, ಶುರು ಮಾಡಿದಾಗ ಅದೇನೇನೋ ದೇ ವಾಸ್ ಮೋರ್ ಸ್ಪೇಸ್. ಬರ್ತಾ ನನ್ನ ಜೀವನದಲ್ಲಿ ಏನಾಗ್ತಿದೆಯೋ ಆ ದ ಇಂಟ್ರಿಕೇಟ್ ಸ್ಟಫ್ ಅದು ಚೇಂಜ್ ಆಗ್ತಾ ಬಂತು, ಡೀಟೇಲ್ಸ್ ಚೇಂಜ್ ಆಗ್ತಾ ಬಂತು. ಸೊ ದೇ ಆ್ಯಕ್ಚುಲಿ ಹ್ಯಾವ್ ಕೆಪ್ಟ್ ಇಟ್ ಟು ಸ್ಟಡಿ ಇಟ್. ಬಟ್ ನಾನು ಪೇಂಟಿಂಗ್ ಅಂತ ಮಾಡಿರಲಿಲ್ಲ. ನನಗೆ ಐ ವಾಸ್ ವೆರಿ ಅಲೋನ್ ಇನ್ ಬಾಂಬೆ. ಇಟ್ಸ್ ತುಂಬ ಜನ ಆ್ಯಂಡ್ ಐ ಡಿಸೈಡೆಡ್ ಟು ಡೂ ಸಮಥಿಂಗ್ ಆ್ಯಂಡ್ ಇಟ್ ವಾಸ್ ನಾಟ್ ವರ್ಕಿಂಗ್ ಔಟ್. ಇದನ್ನೆಲ್ಲ ಯಾರಿಗೆ ಹೇಳಬೇಕು, ಹೆಂಗೆ ಹೇಳಬೇಕು ಅಂತ ಗೊತ್ತಿರಲಿಲ್ಲ. ಸೊ ಐ ಟು ಕಾಲ್ ಇಟ್ ಮೆಥಡ್ ಆ್ಯಕ್ಟಿಂಗ್ ಡೂಡಲ್ಸ್ ಅಂತ, ಬಿಕಾಸ್ ಐ ಕುಡಂಟ್ ಶೋ ಮೈ ಎಮೋಷನ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ.
I called them mad. So I started painting. I used to love ಬೀಚ್ ಹತ್ರ ಇರೋದು, ಪ್ರಾಣಿಗಳ ಜೊತೆ ಇರೋದು. ಆಗಲೇ ಐ ಸ್ಟಾರ್ಟ್ ವರ್ಕಿಂಗ್ ಫಾರ್ ಪೀಟಾ. ಐ ಸ್ಪೆಂಟ್ ಅ ಲಾಟ್ ಆಫ್ ಟೈಮ್ ವಿತ್ ದ ಲೋಕಲ್ಸ್ ದೇರ್ ಅವೆಲ್ಲ. ಅದನ್ನೆಲ್ಲ ಪೇಂಟಿಂಗ್ ಫಾರ್ಮಲ್ಲಿ ಮಾಡಿದೆ. ಆಮೇಲೆ ಐ ಥಿಂಕ್ ಚೈತನ್ಯ, ಡೈರೆಕ್ಟರ್ KM ಚೈತನ್ಯ, ಇನ್ವಿಕ್ಟಸ್ ಅಂತ ಒಂದು ಪೋಯಮ್ ಕಳಿಸಿದ್ರು ನನಗೆ. ಇದ್ರ ಬಗ್ಗೆ ಒಂದು ಡೂಡಲ್ ಮಾಡ್ತೀಯಾ ಅಂತ. ಯಾಕೆಂದರೆ ನಾನು ಇಫ್ ಅನ್ನೋ ಎಷ್ಟೊಂದು ಹಾಡು ಮತ್ತು ಪೊಯಿಟ್ರಿ ಬಗ್ಗೆ ಪೇಂಟಿಂಗ್ಸ್ ಮಾಡ್ತಿದ್ದೆ ಆಗ. ಸೊ ಈ ಸೆಂಟ್ ಮಿ ದಿಸ್. ಅದನ್ನು ಅವ್ರ ಪೇಜ್ ಮೇಲೆ ಹಾಕಿದ್ರು. ಆಮೇಲೆ ಯಾರೋ ಕ್ಯಾಲಿಫೋರ್ನಿಯಾಯಿಂದ ವಾಂಟೆಡ್ ಟು ಬೈ ಇಟ್. ಐ ಥಿಂಕ್ ದ್ಯಾಟ್ ವಾಸ್ ಚೇಂಜಿಂಗ್, ದಟ್ ಸಂಬಡಿ ವಾಂಟ್ಸ್ ಟು ಬೈ ಮೈ ಆರ್ಟ್ ಅಂತ. ಐ ವಾಸ್ ಲೈಕ್ ರಿಯಲಿ ಶಾಕ್ಡ್. ಐ ಸೆಡ್ ಹೌ ಮಚ್? ಅವ್ನು 300 ರೂಪಾಯಿ ಅಂದಿದ್ರು ನಾನು ಕೊಡ್ತಿದ್ದೆ ಆರಾಮಾಗಿ. ದಿಸ್ ಮೈ ಫಸ್ಟ್ ಸೇಲ್. ಬಟ್ ಅವ್ನು ಹಿ ಸೆಡ್ 12,000 rupees and I said what? ನಾನು ಆ್ಯಕ್ಚುಲಿ I spent 30 rupees. I said please take it. ಯಾಕೆಂದರೆ ಒಂದು ವರ್ಷ ಅಲ್ಲಿ ಬಾಂಬೆಲಿ I not really seen a lot of money also. I needed it. So I said okay, take it. ಅದಾದಮೇಲೆ ಬೆಂಗಳೂರಿಗೆ ಬಂದೆ. ಐ ಥಿಂಕ್ ದಯವಿಟ್ಟು ಗಮನಿಸಿ, ರೋಹಿತ್ ಪಡಕಿ had called me. So I just came back around that time and 3 ಸಿನಿಮಾ ಒಪ್ಕೊಂಡೆ. ಒಂದು ತಮಿಳು, ಒಂದೇನೇನೋ, to see money. I mean, because I told my parents, ನಂಗೆ ನಿಮ್ಮ ಸಪೋರ್ಟ್ ಬೇಡ, I'm independent and all that I had done. And ಮುಖಾನೇ ಇಲ್ಲ ತೋರ್ಸೋಕ್ಕೆ, ಬಿಕಾಸ್ ಐ ಹ್ಯಾವ್ ಜಸ್ಟ್ ಗಾನ್ ದೇರ್. ನಾನು ಏನೇನು ಮಾಡಿನೋ ಎಲ್ಲ ಎಕ್ಸಾಸ್ಟೆಡ್. ಸೊ ಐ ಕೇಮ್ ಬ್ಯಾಕ್ ಆ್ಯಂಡ್ ಒಂದು ಕ್ಯಾಫೆ ಓಪನ್ ಆಗ್ತಿತ್ತು. ಸೊ ಐ ಸೆಡ್ let me launch all my paintings, like have an exhibition and see if people buy it. I think 25 paintings hakide, and 3 because I was too attached to it, I only didn't sell it. But I sold 22 paintings and I earned more than films actually. But that was great. I think it gave me some sort of a confidence which I needed a point in life fully. So it was great. So yeah. ಯಾವ್ದು ನಿನ್ನ ತುಂಬ ಅಟ್ಯಾಚ್ ಆಗಿರುವಂಥ ಪೇಂಟಿಂಗ್ಸ್ ಯಾವುದು? I think I believe in the elements of the earth. I'm very attached to nature. So I've done this one girl, or earth ಮೇಲೆ ನಿಂತ್ಕೊಂಡಿದ್ದಾಳೆ, and she's facing up. Her hair is like mine, it's flying and all that. And there's fire and she's coming out of it. That was me before I went to Bombay. I felt that I was that person. ಅದನ್ನು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಏನೇನೋ ಮಾಡಿ ತುಂಬ ಚಾರ್ಕೋಲ್ ಎಲ್ಲ ಯೂಸ್ ಮಾಡಿ ಪೇಂಟ್ ಮಾಡಿದೆ. ಸೊ ಫಾರ್ ಮೀ ಅದನ್ನು ಯಾರೋ ಬಂದು ಕೊಂಡ್ಕೋತೀನಿ ಅಂದರು. ತುಂಬ ಲೈಕ್ ಬೇಕಾ ನಿಜವಾಗ್ಲೂ, ಐ ಥಿಂಕ್ ಅದು ಚೆನ್ನಾಗಿದೆ ಅಲ್ವಾ ಅಂತೆಲ್ಲ. ಆ್ಯಂಡ್ ದೆನ್ ದೇ ಸೆಡ್ ನೋ ಐ ವಾಂಟ್ ಟು ಗಿವ್ ಇಟ್ ಟು ಮೈ ಗರ್ಲ್ ಫ್ರೆಂಡ್. ಅದು ಇನ್ನೂ ಕೋಪ ಅಂದ್ಬಿಡ್ತು. ಇವ್ರಿಗೆ ಅರ್ಥನೂ ಆಗ್ತಾಯಿಲ್ಲ, ಒನ್ ದೇ ವಾಂಟ್ ಟು ಬೈ ಇಟ್ ಆ್ಯಂಡ್ ಆಲ್. I said I quoted a bigger amount and they still wanted it, and then I said I'm sorry, I just found out it's sold out ಅಂತ ಸುಳ್ಳು ಹೇಳಿ ನಮ್ಮಮ್ಮ ಅಲ್ಲಿ ನೋಡ್ಬಿಟ್ಟು ನಗ್ತಾ ಇದ್ರು. ಆ್ಯಂಡ್ ಐ ಥಿಂಕ್ ಈ ಥರ ದೇರ್ ಆರ್ ಸೋ ಮೆನಿ, ಲೈಕ್ ಐ ವೆಂಟ್ ಥ್ರೂ ಹಾರ್ಟ್ ಬ್ರೇಕ್ ಆ್ಯಂಡ್ ಅದನ್ನು ಮಾಡಿದ್ದೆ. ಎಷ್ಟು ಕಷ್ಟ ಆಗುತ್ತಾ, ಯು ಪುಟ್ ಇನ್ ಸೋ ಮಚ್ ಆಫ್ ಯುವರ್ ಸೆಲ್ಫ್. ಅದು ನೋಡಿದಾಗ ಯಾರೋ ಅರ್ಥ ಆಗದಿರೋರು ತೊಗೊಂಬಿಟ್ಟು ಯಾರೋ ಗರ್ಲ್ ಫ್ರೆಂಡು ಅವ್ರು ಯಾರೋ ಕೊಡ್ತೀನಿ ಅಂದರೆ ತುಂಬ ಇಟ್ ಬ್ರೇಕ್ಸ್ ಮೈ ಹಾರ್ಟ್. ಸೊ ಐ ಸರ್ ಇಲ್ಲ ಅಂದ್ಬಿಟ್ಟು ಐ ಕೆಪ್ಟ್ ಇಟ್. ಇಟ್ಸ್ ಸ್ಟಿಲ್ ದೇರ್ ವಿತ್ ಮೀ. ಸೊ ಇದು ನಿಮ್ಮ ಪೇಂಟಿಂಗ್ ಜರ್ನಿ, ಅದರ ಮೂಲಕ ನೀವು ಅಂದರೆ ತುಂಬ ಜನ ಬಡ್ಡಿಂಗ್ ಪೇಂಟರ್ಸ್ಗೆಲ್ಲ ನೀವು ಅವಕಾಶ. ಯಾ, ಸೊ ಅದಾದಮೇಲೆ ಐ ಥಿಂಕ್ ಒಂಥರ ತೃಪ್ತಿ ಸಿಕ್ತಲ್ಲ ಇದರಿಂದ. ಅದು ನೋಡಿದ್ಮೇಲೆ ಇನ್ನೂ ಬೇಕು ಅನಿಸುತ್ತೆ ಟು ಡೂ ದಿಸ್ ಮೋರ್. ಆ್ಯಂಡ್ ಬಿಕಾಸ್ ಐ ಹ್ಯಾಡ್ ದ ಸಪೋರ್ಟ್ ಫ್ರಮ್ ಮೈ ಪೇರೆಂಟ್ಸ್. ದ ಆರ್ಟರಿ ಅಂತ, ಆರ್ಟರಿ ಅಂದರೆ ವೇನ್ ಹಾರ್ಟ್. ಸೊ ದಟ್ ಲೋಗೋ ಆಲ್ಸೋ ನನ್ನ ಪಾತ್ವೇಸ್ ಟು ಮೈ ಹಾರ್ಟ್ ಅಂತ ಡಿಸೈನ್ಡ್ ಇಟ್. ಸೊ ಈ ಎಕ್ಸಿಬಿಷನ್ ಎಲ್ಲ ಆದಮೇಲೆ ನಂಗೆ ಅನಿಸ್ತು, ನಂತರನೇ ಎಷ್ಟೊಂದು ಆಮೆಚೂರ್ ಆರ್ಟಿಸ್ಟ್ ಇರ್ತಾರೆ, ಅವ್ರಿಗೂ ದೇ ವುಡ್ ವಾಂಟ್ ಟು ಡಿಸ್ಪ್ಲೇ ದೇ ವರ್ಕ್. ಆ್ಯಂಡ್ ಬೇರೆ ಕೆಲಸ ಮಾಡ್ತಾ ಇಫ್ ದೇರ್ ಇಸ್ ಅ ಹಾಬಿ ಆ್ಯಂಡ್ ಇಫ್ ದೇ ವಾಂಟ್ ಟು ಪರ್ಸ್ಯೂ ಇಟ್, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಐ ಸ್ಟಾರ್ಟೆಡ್ ಅ ಸ್ಪೇಸ್. ಇಟ್ಸ್ ಕಾಲ್ಡ್ ದ ಆರ್ಟರಿ, ಅಂದರೆ ವೇನ್ ಆರ್ಟ್, ಬಿಕಾಸ್ ಇಟ್ ಕಮ್ಸ್ ಫ್ರಮ್ ದ ಹಾರ್ಟ್ ಆ್ಯಂಡ್ ಆಲ್ ದ್ಯಾಟ್. And I just put up a post Instagram alli, Facebook alla. I'm looking for artists, young artists with original work. Even copying is difficult. I mean, I'm not denying it. But nimde eno swanta nee madidre dayaviಟ್ಟು send me pictures of it anta. I think I got like 150 artists in like 2 days, and adan kutkondo I filtered it out. And obba Kolkata anda, he used to ಕನ್ನಡದವನು, ಕೋಲ್ಕಟಾಯಿಂದ ಈಸ್ ಟು ಮೇಕ್ ಆರ್ಟ್ ಆನ್ ನ್ಯೂಸ್. ಪಾಲಿಟಿಕ್ಸಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಿತ್ತೋ, ನೀರು, ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಬಗ್ಗೆ ಎಲ್ಲ ಮಾಡ್ತಿದ್ದ. ಇನ್ನೊಬ್ಳು ಅವಳು ಮನೇಲಿ ಬೇರೆ ಥರ ಯಕ್ಷಗಾನ ಪೇಂಟಿಂಗ್ಸ್ನೇ ಬೇರೆ ಥರ ಮಾಡೋರು. ಆ್ಯಂಡ್ ಒನ್ ಯಂಗ್ ಗರ್ಲ್, ಸಮ್ 13 year old, ಅವಳು ಶಿ ವಾಂಟ್ ಟು ಎಕ್ಸ್ಪ್ರೆಸ್ ಇನ್ ಅ ಡಿಫ್ರೆಂಟ್ ವೇ. ಸೊ ಐ ಸೆಲೆಕ್ಟೆಡ್ 7 artists, ಆ್ಯಂಡ್
ಅವರೆಲ್ಲರೂ ಅವ್ರ ಪೇಂಟಿಂಗ್ಸ್ ಬೇರೆ ಬೇರೆ ಚೆನ್ನೈ ಎಲ್ಲ ಕಡೆನ ದೇ ಸೆಂಟ್ ಇಟ್ ಆ್ಯಂಡ್ ಐ ಲಾಂಚ್ಡ್ ಮೈ ಆರ್ಟ್ ಸ್ಪೇಸ್. ಅದಾದಮೇಲೆ ವಾಟ್ ಆ್ಯಕ್ಚುಲಿ ಎಕ್ಸಿಬಿಷನ್ ಥರ ಇರೋದು, ಇಟ್ ಬಿಕೇಮ್ ಲೈಕ್ ಫಾರ್ ಮ್ಯೂಸಿಕ್, ಡಾನ್ಸ್, ಆರ್ಗ್ಯಾನಿಕ್ ಫಾರ್ಮಿಂಗ್, pencil sculpting, mosaic, name it, seed Ganpati, seed balls. At least 52 workshops I've had. And acting, script writing, ಎಲ್ಲ ನಡೆಯುತ್ತಲ್ಲಿ. ಸೇಮ್ ಸ್ಪೇಸ್ ಎಲ್ಲಿದೆ ಆ್ಯಕ್ಚುಲಿ ಇದು JP ನಗರ್ ಡೆಲ್ಮಿಯಾ ಸರ್ಕಲ್ ಅಲ್ಲಿ ಇರೋದು. ಬಟ್ ಇನ್ನೊಂದು ಏನು ಮಾಡ್ತೀವಿ ಅಂದರೆ, ಸಪೋಸ್ ಬೀಟ್ ಬಾಕ್ಸಿಂಗ್ ವರ್ಕ್ಶಾಪ್ ನಡೀತು ಆ್ಯಂಡ್ ಐ ಕ್ಯಾನ್ ಪುಟ್ ದೆಮ್ ಇನ್ ಟಚ್. ಅಂದರೆ ಐ ಹ್ಯಾವ್ ಪೀಪಲ್ ಮ್ಯಾನೇಜಿಂಗ್ ದ ಸ್ಪೇಸ್. ದೇ ವಿಲ್ ಫೈಂಡ್ ದ ರೈಟ್ ಸ್ಪೇಸ್ ಫಾರ್ ಯು ಅಂಡರ್ ಆರ್ಟ್ರಿ and they will conduct the workshop on behalf. So it's not just a space. I also launched an app through Artri, Mitho Katha anta, Vivek Ram ಅವರು, he's done about 14 Hollywood films and ಅವ್ರು ಬೆಂಗಳೂರಿಗೆ ಬಂದ್ಬಿಟ್ಟು ನಮ್ಮ ಮಹಾಭಾರತ, ನಮ್ಮ ಕತೆಗಳನ್ನ ನಿಮ್ಮ ಫೋನಲ್ಲಿ with you can actually see them pop up. It's virtual reality ಅದು. We launched this through Artri. So ಏನೇನೋ ನಡೆದೋಯ್ತು in that 1 year. It's actually been just 1 year, but suddenly I think I met some of the best people and I was more than ever. I think the biggest ambition then became to work with good people. ಅಂದ್ರೆ ಒಳ್ಳೆ ಜನ, ಒಳ್ಳೆ ಉದ್ದೇಶ ಇರೋರ ಜೊತೆ ಕೆಲಸ ಮಾಡಿದಾಗ how it enriches your life is different. And when that becomes your ambition, ನಿಮ್ಗೆ ಸಿಗೋ ರೋಲ್ಸ್ ಆಗಲಿ, ನಿಮ್ಮ ಜೀವನದಲ್ಲಿ ಬೇಕಾಗಿರೋದು ಎಲ್ಲ ಚೇಂಜ್ ಆಗೋದು ಸಡನ್ನಾಗಿ. ಆ್ಯಂಡ್ ಐ ಥಿಂಕ್ ದ್ಯಾಟ್ ಹ್ಯಾಪನ್ ಟು ಮೀ. ನಾನು ಏನೋ ಹುಡುಕ್ತಿದ್ದೆ, ಇದೇನೋ ಆಯಿತು. ಬಟ್ ಇದ್ರಲ್ಲಿ ಸಿಗೋ ಒಂಥರ ಸಂತೋಷ, ಐ ಡೋಂಟ್ ಥಿಂಕ್ ಎನಿಥಿಂಗ್ ಎಲ್ಸ್ ಹ್ಯಾಸ್ ಮೇಡ್ ಮೀ ಫೀಲ್ ಸೋ ಸ್ಯಾಟಿಸ್ಫೈಡ್. ಆ್ಯಂಡ್ ಐ ಥಿಂಕ್ ಆ ಪೀಸ್ ಇಸ್ ವಾಟ್ ಎವ್ರಿ ಒನ್ ಇಸ್ ಲುಕಿಂಗ್ ಫಾರ್ ಇನ್ ಲೈಫ್. And I don't know if I found it. ನಾನು ಇನ್ನೂ ತುಂಬ confused. But there's some sort of happiness that I found. Yes. ಸರಿಯಾದ ದಾರಿಲಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ. Yeah. ಇನ್ನು ಈಗ ಒಂದು ಬೇರೆ ಥರ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡು ಆ್ಯಕ್ಚುಲಿ ಇನ್ನೊಂದು ಏನಾಯ್ತು ಮನಸ್ಸಲ್ಲಿ. ನಿಮಗೆ ನೀವು ಬ್ಯೂಟಿಫುಲ್ ಆಗಿದ್ರೆ ಅಂತ ನಿಮಗೆ ಏನಾದರೂ ಕಾಂಪ್ಲಿಮೆಂಟ್ ಆ ಥರ ಕೊಟ್ಟಿರೋದ್ರಲ್ಲಿ ಸಿನಿಮಾ ನೋಡಿ, ನಾಟಕಗಳು ನೋಡಿ ನಿಮ್ಗೆ ನೆನಪಿರೋ ಅಂಥ ಕಾಂಪ್ಲಿಮೆಂಟ್ ಯಾವುದಿದೆ? ತುಂಬ ಕಷ್ಟ ಪ್ರಶ್ನೆ ಇದು. ಆ್ಯಕ್ಚುಲಿ ತುಂಬ ಜನ ತುಂಬ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ. ಈ ನಡುವೆ everyone is nice to everybody, especially if you see social media, Instagram ali, I think every day I get 180 people saying wow, beautiful. I mean, it's great that people are nice. Yeah. But how genuine you are? Adu genuine alla. Maybe they think it's nice and maybe they're saying it. ಅಷ್ಟೇ ಚೆನ್ನಾಗಿ ಬೈತಾರೆ, ಸಕ್ಕತ್ತಾಗಿ ಬೈತಾರೆ. ಆ್ಯಂಡ್ ಎಲ್ಲಾದರೂ ವ್ಯಾಲ್ಯೂ ಕಮ್ಮಿ ಹೋಗ್ತದೆ ಅನ್ಸ್ತದೆ. ಸೊ ನನಗೆ ಯಾರೋ ವೆನ್ ಐ ಲುಕ್ ಅಪ್ ಟು ಸಮನ್, ಐ ಥಿಂಕ್ ಪ್ರಕಾಶ್ ರಾಜ್ ಸರ್ ಒನ್ಸ್ ನಂಗೆ ಅವ್ರ ಜೊತೆ ಮಾತಾಡೋಕ್ಕೆ ತುಂಬ ಭಯ ಆಯಿತು. ಅವ್ರು ನೋಡಿದ್ರೆ ಬಿದ್ದೋಗ್ತದೆ. ಐ ವಾಸ್ ರಿಯಲಿ ಸ್ಕೇರ್ಡ್ ಆಫ್ ಹಿಮ್. ಆ್ಯಂಡ್ ಡಬ್ಬಿಂಗ್ ಎಲ್ಲ ಆಗಿ ಸಿನಿಮಾ ಎಲ್ಲ ರಿಲೀಸ್ ಆದಮೇಲೆ ಒಂದಿನ ಅವ್ರ ಜೊತೆ ಹಿಂಗೆ ಕೂತ್ಕೊಂಬಿಟ್ಟೀನಿ. ಒಗ್ಗರಣೆ ಸಿನಿಮಾ ಆದಮೇಲೆ ಐ ಸೆಡ್ ಸರ್ ಐ ವಾಂಟೆಡ್ ಟು ಆಸ್ಕ್ ಅಂದ್ಬಿಟ್ಟು ಫುಲ್ ಅಳು, ನನ್ನ ಯಾಕೆ ಸೆಲೆಕ್ಟ್ ಮಾಡಿದ್ರಿ ಅಂತ ಕೇಳಿದೆ. ಅವ್ರು ಹೇಳಿದ್ರು ನಾನು ಹೀಗೆ ಆಡಿಷನ್ ಮಾಡೋದು ಅಂತ. ಐ ಸೆಡ್ ಹೇಗೆ? ಯಾರೇ ಬಂದರು ಅವ್ರ ಮುಂದೆ, ಆ್ಯಕ್ಟರ್ಸ್ ಆಗಲಿ ಅವ್ರ ಅಸಿಸ್ಟೆಂಟ್ಸ್ ಆಗಲಿ, ಅವರೆಲ್ಲ ಮೂತಿ ಮೇಲೆ ಸಗಣಿ ಇಮ್ಯಾಜಿನ್ ಮಾಡ್ಕೋತಾರಂತೆ. ಆಮೇಲೆ ಒಂದು ಜೋಕ್ ಹೇಳ್ತಾರಂತೆ. ಆಗ ನೀವು ನಗ್ತಿರಲ್ಲ, ಅದು ಬರೀ ನಿಮ್ಮ ಕಣ್ಣು ಮತ್ತು ನಿಮ್ಮ ಮೌತ್, ನಿಮ್ಮ ಬಾಯಲ್ಲಿ, ನಿಮ್ಮ ಸ್ಮೈಲಲ್ಲಿ ಗೊತ್ತಾಗುತ್ತೆ ನೀವು ಆನೆಸ್ಟಾ ಇಲ್ವಾ ಅಂತ. ವೆನ್ ಇಟ್ ಕಮ್ಸ್ ಫ್ರಮ್ ಯೋರ್ ಹಾರ್ಟ್ ಆರ್ ಫ್ರಮ್ ಯೋರ್ ಗಟ್, ಫುಲ್ಲಾಗಿ ನಗ್ತಾರಲ್ಲ, he finds beauty in it. So what is beauty is such a weird thing. And ಅದಾದಮೇಲೆ ಐ ಹ್ಯಾವ್ ರಿಯಲೈಸ್ಡ್ ಒಳ್ಳೆ ಉದ್ದೇಶದಿಂದ ನೀವು ಒಳ್ಳೆ, ಇಫ್ ಯು ಆರ್ ಲುಕಿಂಗ್ ಫಾರ್ ಗುಡ್ ಥಿಂಗ್ಸ್, ಇಫ್ ಯು ಆರ್ ಲುಕಿಂಗ್ ಫಾರ್ ಬ್ಯೂಟಿ ಎವ್ರಿವೇರ್ ಯು ವಿಲ್ ಫೈಂಡ್ ಇಟ್. ಯು ನೋ, ನೀವು ಬ್ಯೂಟಿ ಇಲ್ಲ ಅಂತ ಏನು ಹುಡ್ಕೊಂಡ್ರೆ ದಟ್ ಆಲ್ಸೋ ವಿಲ್ ಫೈಂಡ್. ಸೊ ವೆನ್ ಸಮನ್ ಸೇಸ್ ಬ್ಯೂಟಿಫುಲ್,
ಅದರ ಅರ್ಥ ನಿಮ್ಮ ಪ್ರಕಾರ ಬ್ಯೂಟಿ ಏನು ಅಂತ ಐ ಫಸ್ಟ್ ವಾಂಟ್ ಟು ನೋ. ಐ ಥಿಂಕ್ ಇಟ್ಸ್ ಅ ಪ್ರಾಬ್ಲಮ್. ಐ ಥಿಂಕ್ ನನಗೆ ಇಟ್ಸ್ ಆಲ್ಮೋಸ್ಟ್ ಹಾರ್ಡ್ ಫಾರ್ ಮೀ ಟು ಸೇ I don't know, I can never be like someone said this about me, and it's very hard. But for me that was a compliment that I don't think ಜೀವನದಲ್ಲಿ ಯಾರು ನನ್ನ ಫೇಕು ಅಥವಾ ಶಿ ಲೈಡ್ ಅ ಲಿಟಲ್ ಬಿಟ್ and that I've heard someone ಅಂತಾರಲ್ಲ, that you can never say such things. I think I never talk about weight, color, height, ಈ ಹ್ಯೂಮನ್ ಡಿಗ್ನಿಟಿ ಅಂತ ಇರುತ್ತಲ್ಲ, ಅದು ಬಿಟ್ಟು ಯಾರು ಮಾತಾಡ್ತಾರೋ ಅವರೆಲ್ಲ they're all ugly for me. And for me, when someone who is beyond that, who is a good person, says anything nice about me, I think I feel great. But ಅಲ್ಲಿ ತನಕ I don't care for ಬೈಗುಳ. or ನಮ್ಮ TNC ಥರ ನಂಗೆ ಸಕ್ಕತ್ತಾಗಿ ಬೈದಿರೋ ಸೆಟಲ್ ಸರು, ಏನೇ ಐಶ್ವರ್ಯ ಥರ ಇದೆಯಾ ಅಂದರೂ ನಾನು ಒಂದೇ ರಿಯಾಕ್ಷನು, ಯಾಕೆ ಹಿಂಗೆ ಆ್ಯಕ್ಟಿಂಗ್ ಮಾಡ್ತೀಯ ಅಂತ ಸಕ್ಕತ್ತಾಗಿ ಒಂದಿನ ಬೈದಿರು ಎಲ್ಲರ ಮುಂದೆ. ನಾನು ಅಳಕ್ಕೆ ಶುರು ಮಾಡಿಬಿಟ್ಟಿದ್ದೆ. ಓಕೆ, ಅದಾಗಿ 2 minutesಗೆ ಐಮ್ ಓಕೆ. ಈ ಸರ್ ನಿನ್ನ ಪ್ರಾಬ್ಲಮ್ ಏನಂತ ಗೊತ್ತಾಗ್ತಲ್ಲ, ಹೊಗಳಿದ್ರು ಒಂದೇ ರಿಯಾಕ್ಷನು, ಬೈದ್ರು ಒಂದೇ ರಿಯಾಕ್ಷನು. ಐ ಸೆಡ್ ನಂಗೆ ಯಾವತ್ತೂ ಅಷ್ಟು ಎಫೆಕ್ಟ್ ಆಗಲ್ಲ ಅನ್ಲೆಸ್ ಇಟ್ ಈಸ್ ಸೋ ಇಂಪಾರ್ಟೆಂಟ್ ಟು ಮೀ. ನಂಗೆ ಎಲ್ಲನೂ ಒಂದೇ ಅನಿಸ್ತಾ ಇರುತ್ತೆ. ಐ ಮೀನ್ ದಿಸ್ ನ್ಯೂಟ್ರಲ್ ಝೋನ್. ಸೊ ಐ ಫೀಲ್ ಲೈಕ್ ಐ ಡೋಂಟ್ ಕೇರ್. ಬಟ್ ಮೈ ಪ್ರಾಬ್ಲಮ್ ಇಸ್ ಇಟ್ ಡಸಂಟ್ ಬಾದರ್ ಮೀ ಕಾಂಪ್ಲಿಮೆಂಟ್ಸ್ ಆರ್ ಎನಿಥಿಂಗ್. ಸೊ ನಾನು ಒಂದು ಇದು ಮಧ್ಯದಲ್ಲಿ ಇದು ಬಂತು. ಆ್ಯಕ್ಚುಲಿ ನಾನು ಹೇಳ್ಬೇಕು ಅಂದ್ಕೊಂಡಿರೋದು ನಿಮ್ಮ ಮತ್ತು ಪ್ರಾಣಿಗಳ ಒಡನಾಟದ ಬಗ್ಗೆ. ನಿಮ್ಗೆ ಮನುಷ್ಯರಿಗಿಂತ ಪ್ರಾಣಿಗಳೇ ಇಷ್ಟ ಅಂತ ಕೇಳಿದೆ ನಾನು. ಐ ಥಿಂಕ್ ಇಟ್ಸ್ ಟ್ರೂ. ಓಕೆ, ಎಲ್ಲಿಂದ ಶುರು ಆಯ್ತಿದ್ದು? ನಾನು ಸಮ್ಮರ್ ಹಾಲಿಡೇಸಲ್ಲಿ ಸ್ಕೂಲಲ್ಲಿ ಇದ್ದಾಗ ನಮ್ಮ ಅಪ್ಪ ಇಸ್ ಟು ಸೆಂಡ್ ಮೀ ಟು ನಮ್ಮ ಚಿಕ್ಕಮ್ಮನ ಮನೆಗೆ. ಅವ್ರ ಹತ್ರ ಹಸು, ಎಮ್ಮೆ, ಹಾವು, ನಾಯಿ ಎಲ್ಲ ಇರ್ತಿತ್ತು. ಎಲ್ಲಿ, ಯಾವ ಊರಲ್ಲಿ? ಇದು ಪಾವಗಡ ಅಂತ, ಓಕೆ ಓಕೆ, ಆಂಧ್ರ ಪ್ರದೇಶ್ ಹತ್ರ. ಸೊ ಬೆಳೆದಿದ್ದು ಅವಾಗ ಐ ಥಿಂಕ್ ಐ ರಿಯಲಿ ಲೈಕ್ ಆ್ಯನಿಮಲ್ಸ್. ಅದಾದಮೇಲೆ ನನ್ನದೇ ಆದ ಐ ಮೀನ್ ಮೈ ಸನ್ ಗುಂಡ ಅಂತ ಐ ಅಡಾಪ್ಟೆಡ್ ಅ ಡಾಗ್. ನಮ್ಮ ಮನೆ ಮುಂದೆ ಮೋರಿಲಿದ್ದ. ನಮ್ಮಪ್ಪ ಅಮ್ಮಗೆಲ್ಲ ದೇ ಹೇಟ್ ಡಾಗ್ಸ್. ಸೊ ಮನೆ ಬಿಟ್ಟು ಹೋಗು ಅಂದರು. ನಾ ಮನೆ ಬಿಟ್ಟು ಹೋದೆ ಅವ್ನು ಇಟ್ಕೊಂಡು. ಅದರಿಂದ ತುಂಬ ರಂಪಾಗಿ ನಾನು ಬೇಕು ಅಂದರೆ ನಾನು ಐ ವಾಸ್ ಇನ್ 6th standard ವೆನ್ ಐ ಡಿಡ್ ದಿಸ್. ಆ್ಯಂಡ್ ಮಳೆಯಲ್ಲಿ ಅವ್ನು ಇಟ್ಕೊಂಡು ಒದ್ದೆ ಆಗಿ ಎಲ್ಲ ಆದಮೇಲೆ ನಮ್ಮಪ್ಪ ಇಷ್ಟು 1 square foot ಜಾಗ ಕೊಟ್ಬಿಟ್ಟು ಅವ್ನು ಇಲ್ಲಿಂದ ಬಂದರೆ ಅಷ್ಟೇ ಅಂತಂದರು. ಅದಾದಮೇಲೆ he owned the house. I don't think there's any relationship in my life that's more important than what I had with him. So Gunda is there? No, I lost them 4 years back. Okay. And that's it. I think he changed my life too much. Yeah. How he changed? I think I never had friends, especially Mount Carmel time. I was very alone. ಆಗ ನನ್ನ ಮನೆಗೆ ಬರ್ತಿದ್ದಿದ್ದು ಬರೀ ನನ್ನ ನಾಯಿಗೋಸ್ಕರ. And I don't know, I will get emotional when I talk about him, but no, I think 1 ನಿಮಿಷ. Yeah, so no, for me ಪ್ರಾಣಿಗಳಿಗೆ ಐ ಪುಟ್ ಹಿಮ್ ಟು ಸ್ಲೀಪ್. ಅಂದರೆ ಅವನಿಗೆ ಇಂಜೆಕ್ಷನ್ ಕೊಟ್ಬಿಟ್ಟು ವಿ ಹ್ಯಾವ್ ಟು ಪುಟ್ ಹಿಮ್ ಟು ಸ್ಲೀಪ್. ಅವ್ನಿಗೆ 13 ವರ್ಷ ಆಗಿತ್ತು. ನಾವು ಮನುಷ್ಯರಾಗಿ ವಿ ಲುಕ್ ಅಟ್ ದ ಫ್ಯೂಚರ್ ಅಬೌಟ್ ಕೆರಿಯರ್, ನಮ್ಮ ಮಕ್ಕಳು, ಮನೆ ಗಿನೆ ಅದೇನೇನೋ ಆ್ಯಸ್ ಪೇರೆಂಟ್ಸ್ ಮೇ ಬಿ. ಬಟ್ ನಾಯಿ ಅಥವಾ ಪ್ರಾಣಿಗಳು ಹಂಗೆ ನೋಡಲ್ಲ. ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಕೆರಿಯರ್, ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಫ್ಯೂಚರ್. ಅವ್ರು ಆ ಮೊಮೆಂಟಿಗೆ ಬದುಕ್ತಾರೆ.
ನನ್ನ ಜೀವನದಲ್ಲಿ ಒಂದೇ ಆಸೆ ಅಂದರೆ ನಾನು ಐ ವಾಂಟ್ ಬಿ ಲೈಕ್ ಅ ಡಾಗ್. ರೋಡಲ್ಲಿ ಎಷ್ಟು ಕಜ್ಜಿ ಬಂದು ಏನೇ ತೊಂದರೆ ಇದ್ರೂ ದೇ ಸ್ಟಿಲ್ ವಾಂಟ್ ಲವ್. ನೀವು ಪ್ರೀತಿ ಕೊಟ್ಟರೆ ದೇ ಸ್ಟಿಲ್ ಹ್ಯಾಪಿ. ಇಟ್ಸ್ ಸೋ ಹಾರ್ಡ್ ಟು ಬಿ ಲೈಕ್ ದ್ಯಾಟ್, ಟು ಬಿ ಸೋ ಸೆಲ್ಫ್ಲೆಸ್. ನಂಗೆ ಕೋಪ ಬಂದ್ಬಿಟ್ಟು ನಾನು ಜೋರಾಗಿ ಬಾಗಿಲು ಹಾಕಿದ್ರೆ ಅವ್ನು ಬಾಗಿಲಾಚೆ ಎದ್ಬಿಟ್ಟು ಹೀಸ್ ಟು ಬಿ ಸಾರಿ, ಯುನೋ. ಈ ಥರ ಲವ್ ಯುಲ್ ನೆವರ್ ಫೈಂಡ್. ಆ್ಯಂಡ್ ನಾನು ಎಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ರು, ನಿಮ್ಮ ಹತ್ರ ನಾಯಿ ಇಲ್ಲದೆ, ಇಫ್ ಯು ಹ್ಯಾವ್ ನಾಟ್ ಕನೆಕ್ಟೆಡ್ ಟು ಎನಿ ಆ್ಯನಿಮಲ್, ನಾಟ್ ಜಸ್ಟ್ ಡಾಗ್ಸ್, ಯು ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್ ಇಟ್. ಆ್ಯಂಡ್ ನನಗೆ ಲೈಕ್ ಐ ಸೆಡ್, ನಂಗೆ ಫಿಲ್ಮ್ ಫೇರ್ ಬಂದಾಗ ಐ ಓನ್ಲಿ ಥ್ಯಾಂಕ್ಡ್ ಗುಂಡಾ ಆ್ಯಂಡ್ ಎವ್ರಿ ಒನ್ ತೊಕ್. ಎಲ್ಲರಿಗೂ ನಗು ಬಂದಿತ್ತು ತುಂಬ. ಬಟ್ ಐ ನೋ ವಾಟ್ ಇಟ್ ಮೀನ್ಸ್. ನನಗೆ ಪ್ರೀತಿ ಅಂದರೂ ವೆನ್ ಐ ಹ್ಯಾವ್ ಟು ಡೂ ಅ ರೊಮ್ಯಾಂಟಿಕ್ ಸಾಂಗ್, if I want love in my eyes, I just have to think about Gunda. And we used to, my happiest and my saddest moments in my life, adnella chikku box alli haakbittu, if I keep it in my mind when I want to act, it's only in Gunda space. ಏನೇ ಆಗಿರೋ ನನ್ನ ಜೀವನದಲ್ಲಿ ಅದ್ರ ಮುಂಚೆ ಅದಾದಮೇಲೆ ಐ ಡೋಂಟ್ ಥಿಂಕ್ ಇಟ್ ಎವರ್ ಮ್ಯಾಟರ್ ಸೋ ಮಚ್. ಸೊ ವೆನ್ ಐ ಲಾಸ್ಟ್ ದೆಮ್, ಐ ಡಿಸೈಡೆಡ್ ಟು ಡೆಡಿಕೇಟ್ ಮೈ ಎಂಟೈರ್ ಲೈಫ್ ಫಾರ್ ಆನಿಮಲ್ಸ್. So it's why I do all my work for animals. ಈಗ ತುಂಬ ನೀವು ಆರ್ಗನೈಸೇಷನ್ ಜೊತೆ ನೀವು ರಿಲೇಟೆಡ್ ಯುವರ್ ಸೆಲ್ಫ್ ವಿತ್ yeah I don't know when I'm not working with animals. ಚಾನ್ಸ್ ಸಿಕ್ಕಿದ್ರೆ ಹೋಗ್ತಾ ಇರ್ತೀನಿ. ಈಗ I think there are a couple of trusts that I'm a part of. Watchers India Trust, PETA, ಆಮೇಲೆ ಏನೇನು ನಂಗೆ ವರ್ಕಿಂಗ್ ವಿತ್ ಸ್ನೇಕ್ಸ್, ನಾನು ಮತ್ತು ಹಾವು ಅಂತ I'm doing one project with ಪ್ರಾಣಿ ಸಂಜೀವ್ ಅವ್ರ ಜೊತೆ. I will die for animals if I have to, because there's nothing more important than that for me. Yeah. ಓಕೆ, ಎರಡು ಪ್ರಶ್ನೆಗಳನ್ನ ಕೇಳ್ಬೇಕು ಅನ್ಕೊಂಡೆ. ಒಂದು, ಈಗ ನಿಮ್ಮ ಅಪ್ಪ ಅಮ್ಮ ಬೇಡ ಅಂತ ಹೇಳಿದ್ರಲ್ಲ, ಆಕ್ಚುಲಿ ನನ್ನ ಮಗ ನಾಯಿ ತಿರ್ತಾನೆ, ನಾನು ಬೇಡನೇ ಅಂತೀನಿ ಆಕ್ಚುಲಿ. ಯಾಕೆ ಅಂತ ನಾನು ಯೋಚನೆ ಮಾಡಿದಾಗ, ಈಗ ಒಂದೇನಂದ್ರೆ ನೀವು ಹೇಳಿದ್ರಲ್ಲ ಪ್ರಾಣಿಗಳ, ಈಗ ನೀವು ಗುಂಡನ್ ಬಗ್ಗೆ ನೀವು ಫೀಲಿಂಗ್ ಇರೋದು ಅದು ಯಾರಿಗೆ ಅರ್ಥ ಆಕ್ಚುಲಿ ನನಗೆ ಅರ್ಥ ಆಗುತ್ತೆ. ನಾನು ನಾಯಿ ಸಾಕಿದ್ದೀನಿ. ಆ ನಾಯಿಗೆ ಅದು ಏನಂದ್ರೆ ನಮ್ಮ ಅಪ್ಪ ಬೇಡ ಅಂತಿದ್ರಾಗೇನು. ಬಟ್ ಏನಂದ್ರೆ ಒಂದು ನನಗೆ ಅರ್ಥ ಆಗಿದೆ ಏನಂದ್ರೆ, ನಾಯಿ ಜೊತೆ ನೀವು ಎಷ್ಟು ಎಮೋಷನಲ್ ಕನೆಕ್ಟ್ ಆಗ್ತೀರ ಅಂತಂದ್ರೆ, ಅದಕ್ಕೆ ಏನಾದರೂ ಇಟ್ ಬಿಕಮ್ಸ್ ಯುವರ್ ಕಿಡ್. ಆಕ್ಚುಲಿ ಇಟ್ ಬಿಕಮ್ಸ್ ಯುವರ್ ಕಿಡ್. ಐ ಹ್ಯಾವ್ ಅಂಡರ್ಸ್ಟುಡ್. For me, he's become God. So it ಯಾವುದೇ, I think even if I spend a lot of time with a sofa and you get into the details of it, if you indulge anything in life, it becomes very important to you. ಆಯ್ತಾ? ಸೊ ಐ ಫೀಲ್ ಲೈಕ್ ನೀವು ಎಲ್ಲಿ ನಿಮ್ಮ ಎನರ್ಜಿ ಕೊಡ್ತಿರೋ, that becomes important. So I think to become sensitive, which is what the world is lacking right now, to become better human beings, ಪ್ರಾಣಿಗಳನ್ನ ಸಾಕಬೇಕು. ಆಯಿತಾ? ಬಟ್ ಎಷ್ಟೊಂದು I've seen a lot of these big guys are best dogs, best breed, best ನಂದು ಕಂತ್ರಿ ನಾಯಿ, ಎಲ್ಲ ಥರ ನಾಯಿ ತಂದು ಅದಕ್ಕೆ 3 ಆಳು ಇಟ್ಬಿಟ್ಟು ನೋಡ್ಕೋತಾರೆ, ಚೈನ್ ಹಾಕ್ಬಿಟ್ಟು. ಇಟ್ಸ್ ಕ್ರೂಯಲ್ ಟು ಡೂ ದ್ಯಾಟ್. ನಿಮ್ಮ ಟೈಮ್ ಕೊಡೋಕ್ಕಾಗಲಿಲ್ಲ ಅಂದರೆ ದಯವಿಟ್ಟು ನಾಯಿ ತೊಗೊಬಿಡಿ. ಇಟ್ಸ್ ನಾಟ್ ಫಾರ್ ಶೋಕಿ, ಇಟ್ಸ್ ನಾಟ್ ಐ ಹ್ಯಾವ್ ಅ ಡಾಗ್, ಇಟ್ಸ್ ಎಫರ್ಟ್, ಇಟ್ಸ್ ದ ಗ್ರೇಟೆಸ್ಟ್ ಇನ್ವೆಸ್ಟ್ಮೆಂಟ್ ಆಫ್ ಯುವರ್ ಲೈಫ್. ನೀವು ಮದುವೆಗೆ ಎಷ್ಟು ಯೋಚನೆ ಮಾಡ್ತೀರೋ ಅಷ್ಟೇ ಯೋಚನೆ ಮಾಡಿ ಪ್ಲೀಸ್ ಪ್ರಾಣಿಗಳನ್ನ ತೊಗೊಳ್ಳಿ. ಸೊ ಅದನ್ನು ಶೋಕಿಗಂತ ತೊಗೋಬಾರ್ದು, ಬಟ್ ಟು ಇಂಪ್ರೂವ್ ಯುವರ್ ಸೆಲ್ಫ್ ಐ ಥಿಂಕ್ ಯು ಶುಡ್ ಟೇಕ್ ಇಟ್. ಎಸ್. ಈಗ ಒಂದು ಪ್ರಾಣಿ ಬಗ್ಗೆ ಲಾಸ್ಟ್ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಸರ್ಕಾರ ಏನು ಮಾಡ್ಬೋದು, ಗೌರ್ಮೆಂಟ್ ಸಿಸ್ಟಮ್ ಏನು ಮಾಡ್ಬೋದು ಅಂತ? ಸೊ ಐ ಥಿಂಕ್ ನಾವು ನೋಡ್ದಂಗೆ ತುಂಬ ಬೀದಿ ನಾಯಿಗಳ ಕಾಟ ಇದೆ. ದೇರ್ ಇಸ್ ನೋ ಡಿನೈಯಿಂಗ್ ಇಟ್. ಅದು ಯಾಕೆ ಅಂದರೆ ವ್ಯಾಕ್ಸಿನೇಟ್ ಮಾಡಿದ್ಮೇಲೆ, ಫಸ್ಟ್ ಆಫ್ ಆಲ್ ಈ ವ್ಯಾಕ್ಸಿನೇಷನ್ ಡ್ರೈವ್ಸ್ ಅಂತ ಮಾಡ್ತಾರೆ, ಸರ್ಕಾರಿ ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋಗ್ತಾರೆ. ವ್ಯಾಕ್ಸಿನೇಟ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ರೋಡಲ್ಲಿ ಬಿಟ್ಬಿಡ್ತಾ ಇದ್ದಾರೆ. ಅದರಿಂದ ಎಷ್ಟು ಇನ್ಫೆಕ್ಷನ್ಸು, ಎಷ್ಟು ತೊಂದರೆ, ಎಷ್ಟು ಬ್ರೀಡಿಂಗ್, ಏನೇನೋ ಪ್ರಾಬ್ಲಮ್ ಆಗುತ್ತೆ ಸೆಪ್ಟಿಕ್ ಆಗಿ. ಅದಕ್ಕೆ ತುಂಬ ನೋವು ಕೊಡ್ತಾ ಇದ್ದಾರೆ. ಅದಲ್ಲದೆ ನಾನು ಬೇರೆ ಕಡೆ ಹೋಗ್ತೀನಲ್ಲ, ನಾನೀಗ ಐಮ್ ಜಸ್ಟ್ ಕಮಿಂಗ್ ಬ್ಯಾಕ್ ಫ್ರಮ್ ಯುರೋಪ್ ಆ್ಯಕ್ಚುಲಿ. ಅಲ್ಲಿ ದೇ ರಿಯಲಿ ಲುಕ್ ಅಟ್ ಡಾಗ್ಸ್, ಮೆಟ್ರೋಲಾಗಲಿ, ಬಸ್ಸಲ್ಲಾಗಲಿ, ಎಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಲಿ, ಅಥವಾ ಈವನ್ ಅಟ್ ಮ್ಯೂಸಿಯಮ್ಸ್ ದೇರ್ ಆರ್ ಡಾಗ್ಸ್. ಓಕೆ, ನಮ್ಮಲ್ಲಿ ಹಂಗೆ ರೆಸ್ಪೆಕ್ಟ್ ಮಾಡಲ್ಲ ಪ್ರಾಣಿನ. ಓಕೆ, ದ ಸೆಕೆಂಡ್ ವಿ ರಿಯಲೈಸ್ ದಟ್ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಇಶ್ಯೂ. ನಿಮ್ಮ ಆರೋಗ್ಯಕ್ಕೋಸ್ಕರ ಯು ಹ್ಯಾವ್ ಟು ಕೀಪ್ ಯುವರ್ ವಿಸಿನಿಟಿ ಕ್ಲೀನ್, ಲುಕ್ ಆಫ್ಟರ್ ದ ಡಾಗ್ಸ್. ಒಂದೊಂದು ಜಾಗ ತಗೊಳ್ಳಿ, ಅಲ್ಲಿಂದ ಸ್ಮಾಲ್ ವೇ ಇಫ್ ಯು ಸ್ಟಾರ್ಟ್ ಹೆಲ್ಪಿಂಗ್, ಐ ಥಿಂಕ್ ಇಟ್ ವಿಲ್. ಶ್ರೀಲಂಕಾಲೆಲ್ಲ ಪ್ರಾಣಿಗಳಿದೆ, ಅದಕ್ಕೆಲ್ಲ ಐ ಮೀನ್ ನಾಯಿಗಳೆಲ್ಲ ರೋಡಲ್ಲಿ ಇರ್ತಾರೆ, ಬಟ್ ಕಾಲರ್ ಹಾಕ್ಬಿಟ್ಟು ನೋಡ್ಕೋತಾರೆ ಬೀದಿ ನಾಯಿಗಳನ್ನು. ಐ ಥಿಂಕ್ ದ್ಯಾಟ್ಸ್ ದ ವೇ ಟು ಗೋ ಅಬೌಟ್ ಇಟ್. ಐ ಥಿಂಕ್ ಸಮ್ಮನ್ ಶುಡ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ದ್ಯಾಟ್ ಏರಿಯಾ ಕಾ ಡಾಗ್ಸ್ ಆ್ಯಂಡ್ ಕ್ಯಾಟ್ಸ್. ಸೊ ಆಗ ದೇ ವೋಂಟ್ ಗೆಟ್ ಅವ್ರ ಟೆಂಪರು ಗಿಂಪರು, ಯಾರೋ ಹೊಡಿತಾರೆ, ಏನೋ ಮಾಡ್ತಾರೆ, ಅದರಿಂದ ಅವ್ರಿಗೂ ಕೋಪ ಜಾಸ್ತಿ ಆಗುತ್ತೆ. ಸೊ ಇಫ್ ಯು ಮೇಂಟೈನ್ ದೆಮ್ ಕರೆಕ್ಟ್ಲಿ ಆ್ಯಂಡ್ ಲುಕ್ ಆಫ್ಟರ್ ದೆಮ್,
ಐ ಥಿಂಕ್ ವ್ಯಾಕ್ಸಿನೇಟ್ ಆ್ಯಂಡ್ ಸ್ಟೆರಿಲೈಸ್ ದೆಮ್. ಆಗ ಇನ್ನೂ ಮರಿಗಳು ಬರಲ್ಲ ಆ್ಯಂಡ್ ಯು ಕ್ಯಾನ್ ಕಂಟ್ರೋಲ್ ದರ್ ಅಗ್ರೆಷನ್. ಸೊ ಇದ್ರ ಜೊತೆಗೆ ಸಂಯುಕ್ತ ನೀವು ಸೇವ್ ಗೌರ್ಮೆಂಟ್ ಸ್ಕೂಲ್, ಸರ್ಕಾರಿ ಶಾಲೆಗಳನ್ನ ಉಳಿಸಿ ಅನ್ನೋದು ಒಂದು ಅಭಿಯಾನದಲ್ಲಿ ಕೂಡ ನೀವು ಪಾಲ್ಗೊಂಡಿದ್ದೀರಿ. ಸೊ ಅದ್ರ ಬಗ್ಗೆ ಹೇಳಿ. ಅಂತಂದರೆ ಈಗ ನೀವು ಶ್ರೀರಾಮ್ ವಿದ್ಯಾಲಯ, ಆಮೇಲೆ NPS, ಬಟ್ ಐ ಡಿಡ್ ಬೋತ್. ಲೈಕ್ ಐ ಸೆಡ್, ನಾನೀಗ ಸ್ಪೇನಿಂದ ಬರ್ತಾ ಇದ್ದೀನಿ ಅಥವಾ ನಾನು ಐವ್ ಬಿನ್ ಅಬ್ರಾಡ್ ಲಿಟಲ್ ಬಿಟ್. ಆಗ ಅಲ್ಲಿ ಪ್ರೈವೇಟ್ ಸ್ಕೂಲ್ ಇಸ್ ಅ ಲಕ್ಸುರಿ. ಪಬ್ಲಿಕ್ ಸ್ಕೂಲ್, ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಪಬ್ಲಿಕ್ ಎವ್ರಿಥಿಂಗ್ ಇಸ್ ಗಿವನ್ ಅ ಲಾಟ್ ಆಫ್ ವ್ಯಾಲ್ಯೂ ಬೇರೆ ಕಡೆ, ಬೇರೆ ದೇಶದಲ್ಲಿ. ನಮ್ಮಲ್ಲಿ ಸರ್ಕಾರಿ ಶಾಲೆನ ಯಾರು ಕಳಿಸ್ತಾ ಇದ್ದಾರೆ ಅವ್ರ ಮಕ್ಳು, ನಮ್ಗೆ ಗೊತ್ತಿರೋರಲ್ಲಿ. ಯು ನೆಗ್ಲೆಕ್ಟ್ ಸಚ್ ಸ್ಕೂಲ್ಸ್. ಬರೀ ಪ್ರೈವೇಟ್ ಸ್ಕೂಲ್ಗೆ ಹೋಗಿ ಅಥವಾ ನಮ್ಮ ಪ್ರೈವೇಟ್ ಕಾರ್ಸ್ ತೊಗೊಂಡು ಪೊಲ್ಯೂಷನ್ ಜಾಸ್ತಿ ಆಗ್ತದೆ ಹೊರತು ನಾವು ಯಾರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಷ್ಟು ಯೂಸ್ ಮಾಡ್ತಾ ಇಲ್ಲ, ವಿಚ್ ಇಸ್ ಅ ವೆರಿ ಬ್ಯಾಡ್ ಥಿಂಗ್ ಇನ್ ಫಾರ್ ದ ಎನ್ವೈರ್ಮೆಂಟ್, ಫಾರ್ ದ ಗ್ರೋತ್, ಫಾರ್ ಅ ಡೆವಲಪ್ಡ್ ಕಂಟ್ರಿ. ಸರ್ಕಾರಿ ಶಾಲೆ ಇಂಪ್ರೂವ್ ಆಗಬೇಕು. ನಾನು ಯಾವುದೋ ಒಂದು ಸ್ಕೂಲ್ಗೆ ಹೋಗಿದ್ದೆ, ಅಲ್ಲಿ ಗೋಣಿ ಚೀಲಲ್ಲಿ ಹಾಕ್ಬಿಟ್ಟು ಬುಕ್ಸು ಹೋಮ್ವರ್ಕ್ನೆಲ್ಲ ಹಾಕಿದ್ರು ಆ್ಯಂಡ್ ಇಲಿಗಳು ಬಂದು ಅದನ್ನು ತಿಂತಾಯಿತ್ತು. ಅದು ನೋಡಿದಾಗ ನಾನು ಸುಮ್ಮನೆ ಒಂದು ಪೋಸ್ಟ್ ಹಾಕ್ತೆ ಫಸ್ಟು, ಡಸ್ ಎನಿ ಒನ್ ವಾಂಟ್ ಟು ಡೊನೇಟ್ ಬುಕ್ಸ್, ಶೆಲ್ವ್ಸ್, ಎನಿಥಿಂಗ್ ಟು ದಿ ಸ್ಕೂಲ್ ಅಂತ. ಸೊ ಐ ಸ್ಟಾರ್ಟ್ ಗೆಟಿಂಗ್ ರೆಸ್ಪಾನ್ಸಸ್. ಹೀಗೆ ಶುರುವಾಗಿದ್ದು ಅನಿಲ್ ಶೆಟ್ಟಿ ಅಂತ ಅವರು ಸೇವ್ ಗವರ್ಮೆಂಟ್ ಪ್ರೋಗ್ರಾಮ್ ಮಾಡ್ತಾಯಿದ್ರು. ಇನ್ ಅಸೋಸಿಯೇಷನ್ ವಿತ್ ದೆಮ್ we decided that we'll invite volunteers to come. So ನನ್ನ ಆರ್ಟ್ರಿ ಕಡೆಯಿಂದ ಆರ್ಟಿಸ್ಟ್ನ ಕರ್ಕೊಂಡು ಹೋಗಿ we started painting the school, modernizing it. ಆಮೇಲೆ IBM ಅವರು they sent their computers and laptops. ಆಮೇಲೆ ಹಾರ್ಮೋನಿ ಕಡೆಯಿಂದ they gave the it's an NGO, they gave their books and all of that. ನನ್ನ ಕಡೆಯಿಂದ ಎಷ್ಟೊಂದು ಜನ ನನ್ನ ಮನೆಗೆ they sent books and I was not collecting cash. ಸೊ ಆಗ ನಂಗೆ ಗೊತ್ತಾಯ್ತು ಎಷ್ಟು ಜನ want to help. ಮಕ್ಕಳು ಬೆಳೆದ್ಮೇಲೆ ಅವರು ಪೇರೆಂಟ್ಸ್ ಡೋಂಟ್ ನೋ ವಾಟ್ ಟು ಡೂ ವಿತ್ ದ ಸ್ಟಫ್, ಅದನ್ನೆಲ್ಲ ಕಳ್ಸಕ್ಕೆ ಶುರು ಮಾಡಿದ್ರೆ ಎಷ್ಟೊಂದು ಜನಕ್ಕೆ ಉಪಯೋಗ ಆಗುತ್ತೆ. ಸೊ ಒನ್ಸ್ ಐ ಸ್ಟಾರ್ಟೆಡ್ ಗೆಟಿಂಗ್ ದಟ್, ನೌ ಐ ಆಮ್ ಅಡಾಪ್ಟಿಂಗ್ ಅ ಲಾಟ್ ಮೋರ್ ಸ್ಕೂಲ್ಸ್. ಸೊ ಇಟ್ಸ್ ಬಿಕಮ್ ಅ ಪಾರ್ಟ್ ಆಫ್ ಮೀ. ಯಾರ್ಯಾರು ಏನೇನು ಕಾಂಟ್ರಿಬ್ಯೂಟ್ ಮಾಡ್ತಾರೋ ಐ ಬಿಕಮ್ ದ ಪರ್ಸನ್ ಟು ಮೇಕ್ ಇಟ್ ರೀಚ್ ದ ಸ್ಕೂಲ್ಸ್. ಈಗ ಮಂಡ್ಯನಲ್ಲಿ ಒಂದು ಸ್ಕೂಲ್ ಅಡಾಪ್ಟ್ ಮಾಡ್ತಾ ಇದ್ವಿ. ಸೊ ಯಾ. ಸಂಯುಕ್ತ ಸುಮಾರು ವಿಚಾರಗಳಲ್ಲಿ ನೀವು ತೊಡಗಿಸ್ಕೊಂಡ್ಬಿಟ್ಟಿದ್ದೀರಾ, ಜೊತೆಗೆ ಸಿನಿಮಾಗಳನ್ನ ಕೂಡ ಮಾಡ್ತಾ ಇದ್ದೀರಾ. ಈಗ ನೆಕ್ಸ್ಟ್ ಯಾವ ಸಿನಿಮಾದಲ್ಲಿ ನಾವು ನೋಡ್ಬೇಕು ನೀವನ್ನ? ಐ ಥಿಂಕ್ ಅರಿಷದ್ ವರ್ಗ ಈಗ ತಾನೇ ಲಂಡನ್ ಫಿಲ್ಮ್ ಫೆಸ್ಟಿವಲ್ ಮತ್ತು ಸಿಂಗಪೂರ್ ಫಿಲ್ಮ್ ಫೆಸ್ಟಿವಲ್ ಮುಗಿಸ್ಕೊಂಡು ಬರ್ತಾ ಇದೆ. ಇಟ್ಸ್ ರಿಲೀಸಿಂಗ್ ನೆಕ್ಸ್ಟ್ ಮಂತ್. ಅದಾಗಿದ ತಕ್ಷಣ ಮೈಸೂರು ಮಸಾಲ ಅಂತ ಇಟ್ಸ್ ಅ ಸೈ-ಫೈ, ಅಜಯ್ ಸರ್ಪೇಶ್ಕರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ನಾನು ಅಲ್ಲಿ ಕಾಪ್ ರೋಲ್ ಮಾಡ್ತಾ ಇದ್ದೀನಿ ಫಾರ್ ದ ಫಸ್ಟ್ ಟೈಮ್. ಸೊ ದ್ಯಾಟ್ಸ್ ಪ್ರಾಬಬ್ಲಿ ನವೆಂಬರ್ ಸಮ್ ಟೈಮ್. ಹೆಂಗೆ ಅನ್ಸುತ್ತೆ ಕಾಪ್ ಡ್ರೆಸ್ ಹಾಕಿದಾಗ ಫಸ್ಟ್ ಟೈಮ್? ಐ ಥಿಂಕ್ ನಮ್ಮ ಸಿನಿಮಾಲೆಲ್ಲ ಕಾಪ್ಸು, ಪೊಲೀಸು ಅಥವಾ ಟೀಚರ್ಸ್ನು ಎಲ್ಲನೂ ತುಂಬ ರೇಗಿಸ್ತಾರೆ. ಇಟ್ಸ್ ಅ ಜಾಬ್ ವಿತ್ ಅ ಲಾಟ್ ಆಫ್ ಡಿಗ್ನಿಟಿ ಆ್ಯಂಡ್ ಇದರಲ್ಲಿ ಕಾಪ್ ಲುಕ್ಸ್ ಲೈಕ್ ಅ ಕಾಪ್, ಅವಳ ಕೆಲಸ ಅದೇ ಥರ. ಸೊ there's a lot of respect given to this role. And so ನಾನು ರೂಪಾ IPS ಇದ್ದಾರಲ್ಲ ಮುಡ್ಗಲ್, ಅವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ಮಾತಾಡಿ ಅವ್ರು ಹೇಗೆ ಅವ್ರ ಸ್ಟಿಕ್ ಇಟ್ಕೋತಾರೆ ಅಥವಾ ಯಾವಾಗ ಕ್ಯಾಪ್ ಹಾಕೋತಾರೆ, ಹೇಗೆ ನಡಿಬೇಕು, ಅದನ್ನೆಲ್ಲ ಅವರಿಂದ ಕಲ್ತ್ಕೊಂಡೆ. ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಆ್ಯಂಡ್ ನಂಗೆ ಇಷ್ಟ ಆಯ್ತು ಈ ರೋಲ್ ತುಂಬ. ಸೊ ಅದಿದೆ. ಆಮೇಲೆ ಐಮ್ ಪ್ಲೇಯಿಂಗ್ ಅ ನ್ಯಾಕ್ಸ್ ಲೈಟ್ ಇನ್ ಅ ಮೂವಿ ಕಾಲ್ಡ್ ಗ್ಯಾಂಗ್ಸ್ಟರ್. ಹೋಪ್ಫುಲಿ ದಟ್ ಆಲ್ಸೋ ರಿಲೀಸ್. ಇದೆಲ್ಲ ಕನ್ನಡ. And in Tamil I have a film called Red Ram. And other I'm doing a web series which is releasing this month. It's called God anta. Okay. It's Gods of Dharmapuri anta. Okay. Anish Kuruvali anta, he's done a lot of films and he's also an actor in Tamil and in Bollywood. Very very nice team. It's set in 1960s and I play a journalist. I've always wanted to be a journalist and it's probably one of the best roles I've got. I'm very excited about this role. So it's season 1 ಆಯಿತು. It's going to release this month.
So yeah, I think I'm excited about these things. Yeah. ಓಕೆ, ಈಗ ಫೈನಲ್ ಆಗಿ ಈಗ ಏನಪ್ಪ ನಿಮ್ಮ ತಂದೆ ತಾಯಿ ಈಗ ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ? ನಾನು ಇವಳಿಗೆ ಏನು ತಿನ್ಸ್ಬಿಟ್ಟು ಅವಳಿಗೆ ಹಿಂಗೆ ಆಗ್ಬಿಟ್ಲೋ ಅಂತ ಯೋಚನೆ ಮಾಡ್ತಾರೆ. ಯಾಕಂದರೆ ನನ್ನ ತಮ್ಮ ನನ್ನ ಆಪೋಸಿಟು. ಈಸ್ ವೆರಿ ಸೆಟಲ್ಡ್ ಆನ್ ರಿಸರ್ಚು, ಫಿಸಿಕ್ಸು, ಎಲ್ಲೋ ಹೋಗ್ಬಿಟ್ಟು ಓದ್ತೀನಿ, ಸೈನ್ಸು. ಇಟ್ಸ್ ವೆರಿ ಲೈಕ್ ಸೈಲೆಂಟ್ ಆ್ಯಂಡ್ ಆಲ್ ದಟ್. ನಾನು ಬೆಳಗ್ಗೆ ಎದ್ದರೆ ನಾನೇನು ಮಾಡ್ತಾಯಿದ್ದೆ ಅಂತ ನನಗೆ ಗೊತ್ತಿರಲ್ಲ. ಅಮ್ಮ ನಾನು ಯಾಕಮ್ಮ ಲೈಕ್ ವಾಟ್ ಆಮ್ ಐ ಡೂಯಿಂಗ್, ಬಿಕಾಸ್ ಸಡನ್ಲಿ ನಂಗೆ ಮನೇಲಿ ಇರೋಕ್ಕೆ ಗೊತ್ತಾಗಲ್ಲ. ಐ ವಾಂಟ್ ಟು ಡೂ ಸಮಥಿಂಗ್ ಆಲ್ ದ ಟೈಮ್. ಸೊ ನಮ್ಮಮ್ಮ ನನ್ನ ಅನ್ಸುಟ್ಟು ಬೆಕ್ಕು ಅಂತ ಕರೀತಾರೆ. ಆ್ಯಂಡ್ ತುಂಬ ಬೈಸ್ಕೊತೀನಿ ಮನೇಲಿ. ಬಟ್ ಸಡನ್ನಾಗಿ ನನಗೆ ಐ ಗಾಟ್ ಯಂಗ್ ಅಚೀವರ್ಸ್ ಅವಾರ್ಡ್ ಆರ್ ಸಮಥಿಂಗ್ ಎಲ್ಸ್ ಹ್ಯಾಪನ್ಸ್ ಆ್ಯಂಡ್ ದೇ ಸಡನ್ಲಿ ವಿಲ್ ಬಿ ಲೈಕ್ ಏನೋ ಮಾಡ್ತೀಯ ಕಣೆ ಅಂತ. ಸೊ ದೇರ್ ಸಮ್ ಹ್ಯಾಪಿನೆಸ್, ಸಮ್ ಕನ್ಫ್ಯೂಷನ್, ಆ್ಯಂಡ್ ಅಪ್ಪ ಅಮ್ಮಂದ್ರೆ ಇರೋದೇ ಟು ಬಿ ಆ್ಯಂಕರ್ಸ್. ಬಟ್ ಅದೇ ಐ ಆಮ್ ವೆರಿ ಲಕ್ಕಿ. ಐ ಡೋಂಟ್ ನೋ, ದೇವ್ ಸಪೋರ್ಟೆಡ್ ಮೀ. ನಾನು ಏನೇ ಹುಚ್ಚ ನನ್ನ ನಾಯಿ ತಂದಾಗಿಂದ ಇದುವರೆಗೂ ಬರೀ ಸ್ವಲ್ಪ ಆಫ್ ಆಗಿ ಆಡೀನಿ. ಆ್ಯಂಡ್ ದೇ ನೆವರ್ ಥ್ರೋನ್ ಮಿ ಔಟ್ ಆಫ್ ದ ಹೌಸ್. ಐ ಥಿಂಕ್ ಐ ಶುಡ್ ಬಿ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಯಾ, ಅದೇ ಐ ಆಮ್ ವೆರಿ ಲಕ್ಕಿ ವೆನ್ ಕಮ್ಸ್ ಟು ಮೈ ಮಾಮ್, ಡ್ಯಾಡ್ ಆ್ಯಂಡ್ ನನ್ನ ತಮ್ಮ. ಐ ಥಿಂಕ್ ಯಾ. ಬಟ್ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ ಹೆಣ್ಮಗಳನ್ನ ಹೊರಗಡೆ ಅಂದ್ರೆ ಹಂಗಲ್ಲ, ಮದುವೆ ಮಾಡ್ಬೇಕಂತ ಒಂದಿರುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಬಹುಶಃ. ತುಂಬ ಯೋಚನೆ ಮಾಡಿದ್ರೆ ಅನ್ಸುತ್ತೆ ನಿಮ್ಮಮ್ಮ ಎಸ್ಪೆಷಲಿ. ಐ ಥಿಂಕ್ ಎಲ್ಲ ತಂದೆ ತಾಯಿಗೂ ಒಂದು ಆಸೆ ಇರುತ್ತೆ. ನಿಮಗೆ? ನನಗೆ ನಾನು ಚಿಕ್ಕವಳಾದಾಗಿಂದ ಐ ವಾಸ್ ಇಂಟ್ರೆಸ್ಟೆಡ್. ನೋ, ಯಾ, ನಂಗೆ ಮದುವೆ ಆಗ್ಬಿಟ್ಟು ನಾನು 18 ವರ್ಷ ಅಲ್ಲ 6 ವರ್ಷದಿಂದ ನಮ್ಮ ಅಮ್ಮಗೆ ಹೇಳಿದೆ ನಂಗೆ ಒಬ್ಬ ಇಷ್ಟ ಆದ್ರೆ ನಾನು ಮದುವೆ ಆಗ್ತೀನಿ. 18 ವರ್ಷಕ್ಕೂ ಬಂದು ಅದೇ ಹೇಳಿದೆ. ನಂಗೆ ಯಾರು ಇಫ್ ಬೈ ಚಾನ್ಸ್ ಐ ಲೈಕ್ ಸವನ್, ಇಫ್ ಐ ಹ್ಯಾವ್ ಅ ಕ್ರಶ್, ಫಸ್ಟ್ ಥಿಂಗ್ ಅಂಡರ್ಸ್ಟ್ಯಾಂಡ್ ಮೈ ಮಾಮ್. ಈಗ ನಮ್ಮಮ್ಮ ನನ್ನ ಫೋನ್ ನಿಂಗೆ ಯಾಕೆ ಫ್ಲರ್ಟೇ ಮಾಡೋಕ್ಕೆ ಬರಲ್ಲ, ಹಿಂಗೆಲ್ಲ ಆಡಬಾರ್ದು ನೋಡು, ಜಗಳ. ನಾನು ಇವಾಗ ಐ ಆಮ್ ವೆರಿ ಆನೆಸ್ಟ್. ಸೊ ಸಡನ್ನಾಗಿ ಯಾರೋ ನಾವು ಹೇಳಿದ್ರೆ ವಾಪಸ್ ರಿಪ್ಲೈ ಮಾಡ್ತೀನಿ. ವೆರಿ ಇಂಪಲ್ಸಿವ್, ಐ ವುಡ್ ಸೇ ಸಮಥಿಂಗ್. ನಮ್ಮಮ್ಮ ಫೋನ್ ತೊಗೊಂಡು ನೋಡಿ ಹಂಗೆ ಮಾತಾಡಿಸ್ಬಾರ್ದು ಅವನ ಜೊತೆ, ಹಿಂಗೆ ಹೇಳು ಅಂತೆಲ್ಲ ಹೇಳ್ಕೊಡ್ತಾ ಇರ್ತಾರೆ. ಸೊ ಮೈ ಮಾಮ್ ಇಸ್ ವೆರಿ ಕೂಲ್. ನಮ್ಮಮ್ಮ, ನಮ್ಮ ಅಜ್ಜಿ ಆ್ಯಂಡ್ ಆಲ್ ಆರ್ ಲೈಕ್ ಕೂಲರ್ ದೆನ್ ಮೋಸ್ಟ್ ಆಫ್ ಮೈ ಫ್ರೆಂಡ್ಸ್. ಆ್ಯಂಡ್ ನಾನು ಯಾರೋ ಇಫ್ ಐ ಸೆಲೆಕ್ಟ್ ಎನಿಬಡಿ ಅಂಡರ್ ದ ಸನ್, ದೇ ವಿಲ್ ಬಿ ವೆರಿ ಹ್ಯಾಪಿ. ದೇ ವಿಲ್ ನಾಟ್ ಒಬ್ಜೆಕ್ಟ್, ದಟ್ ಐ ನೋ. ಅಷ್ಟು ಫ್ರೀಡಮ್ ಕೊಟ್ಟಾಗ ಏನಾಗುತ್ತೆ, ತುಂಬ ಕಷ್ಟ ಆಗುತ್ತೆ. ಬೈ ಚಾನ್ಸ್ ನೋಡಮ್ಮ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂದರೆ ಅವ್ರು ಹೇಳಿದ್ ಮಾಡಬಾರ್ದು ಅನ್ನೋ ಒಂದು ರೆಬೆಲ್ ಇನ್ ಮೀ ವಿಲ್ ಕಮ್ ಔಟ್. ಬಟ್ ದೇ ಟ್ರಸ್ಟ್ ಮೀ ಅ ಲಾಟ್ ಆ್ಯಂಡ್ ದೇ ಗಿವ್ ಮೀ ಸೋ ಮಚ್ ಫ್ರೀಡಮ್. ಆ್ಯಂಡ್ ಅವ್ರು ಎಷ್ಟು ಓಪನ್ ಮೈಂಡೆಡ್ ಅಂದರೆ ಟು ಫೈಂಡ್ ದ್ಯಾಟ್ ಇನ್ ಅನ್ ಅದರ್ ಪರ್ಸನ್ ಇಸ್ ವೆರಿ ಹಾರ್ಡ್ ಫಾರ್ ಮೀ. ಐ ಥಿಂಕ್ ಐ ಕಮ್ ಫ್ರಮ್ ಅ ಫ್ಯಾಮಿಲಿ ದಟ್ ಇಸ್ ಪ್ರಿಟಿ ಗ್ರೇಟ್. ಆಗ ಏನಾಗುತ್ತೆ, ಅಷ್ಟು ಫ್ರೀಡಮ್, ಅಷ್ಟು ಲಿಬ್ರಲ್ ಆಗಿರೋದ್ರಿಂದ ಟು ಫೈಂಡ್ ದ್ಯಾಟ್ ಇನ್ ಸಂಬಡಿ ಎಲ್ಸ್ ಇಸ್ ವೆರಿ ಹಾರ್ಡ್. ಸೊ ಇಮೋಷ್ನಲಿ ಐ ಆಮ್ ಕಂಪ್ಲೀಟ್ಲಿ ಸಾರ್ಟೆಡ್. ನಂಗೆ ಯಾರೂ ಬೇಕು, ನೀಡಿಲ್ಲ. ಐ ವಾಂಟ್ ಟು ಫಾಲ್ ಇನ್ ಲವ್ ಆ್ಯಂಡ್ ಐ ಹೋಪ್ ಐ ಫೈಂಡ್ ಮೈ ಗೈ ಆ್ಯಂಡ್ ಐ ಹೋಪ್ ಐ ಗೆಟ್ ಮ್ಯಾರಿಡ್ ಸಮ್ ಡೇ. ಬಟ್ ಆ ಥರ ಅಂತೂ ಇಲ್ಲ ಅದಕ್ಕೆ. ಒಳ್ಳೇದು. ಆ ಥರ ಇಲ್ಲದೆ ಇದ್ದಾಗ ಆ್ಯಕ್ಚುಲಿ ಸಿಗುತ್ತೆ ಕರೆಕ್ಟಾಗಿ ಅಲ್ವಾ? ಸೊ ಯಾ, ಥ್ಯಾಂಕ್ ಯು ಸಂಯುಕ್ತ. ನಮ್ಮ ಜೊತೆ ತುಂಬ ವಿಚಾರಗಳನ್ನ ಹಂಚ್ಕೊಂಡ್ರಿ ಅಂತ ಅನ್ಕೋತೀನಿ ಅಲ್ವಾ? ತುಂಬ ಮಾತಾಡ್ತೀನಿ. ತುಂಬ ಚೆನ್ನಾಗೂ ಮಾತಾಡಿದ್ರಿ. ಯು ಸ್ಪೋಕ್ ವೆರಿ ವೆಲ್, ಯು ಆರ್ಟಿಕ್ಯುಲೇಟೆಡ್ ಯುವರ್ ಥಾಟ್ಸ್ ವೆರಿ ವೆಲ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಆನ್ ದ ಶೋ. ಥ್ಯಾಂಕ್ಸ್ ವೆರಿ ಮಚ್. ಒಳ್ಳೆಯದಾಗಲಿ, ಒಳ್ಳೆಯ ಸಿನಿಮಾಗಳನ್ನ ಮಾಡಿ, ಆಮೇಲೆ ನಿಮ್ದು ಏನೆಲ್ಲ ವೆಂಚರ್ಗಳಿದೆಯೋ ಅದೆಲ್ಲ ತುಂಬ ಸಕ್ಸಸ್ಫುಲ್ಲಾಗಿ ರೀಚ್ ಆಗಲಿ. ಅಂದರೆ ನನಗೇನಂದರೆ ಫೈನಲಿ ಅದೊಂದು ಏನೋ ಒಂದು ಕನ್ಸರ್ನ್ ಇದೆಯಲ್ಲ, ಅದು ಸ್ಪ್ರೆಡ್ ಆಗಬೇಕದು ಅಲ್ವಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ ಥರದ್ದು ಒಂದು ವಿಚಾರ ಬಹುಶಃ ಅದು ನಮ್ಮ ಜನರಲ್ಲಿ ಇದೆ. ಒಂದು ಸಣ್ಣದೊಂದೇನೋ ಒಂದು ಕನೆಕ್ಷನ್ ಬೇಕಾಗುತ್ತೆ, ಕೆಲವೊಂದು ಸಲ ಒಂದೇನೋ ಪ್ಲಾಟ್ಫಾರ್ಮ್ ಬೇಕಾಗುತ್ತೆ. ಈಗ ನೀವು ಹೇಳಿದ್ರಲ್ಲ ಎಷ್ಟು ಜನ ಡೊನೇಟ್ ಮಾಡಕ್ಕೆ ರೆಡಿ ಆದರು, ಬಟ್ ಅದಕ್ಕಿಂತ ಮುಂಚೆ ಯಾಕೆ ಮಾಡಲಿಲ್ಲ ಅಂದರೆ ಅವ್ರಿಗೆ ಗೊತ್ತಿಲ್ಲ ಎಲ್ಲಿ ಹೇಗೆ ಮಾಡೋದು ಅಂತ. ಸೊ ಐ ಥಿಂಕ್ ದಟ್ಸ್ ವೈ ಇವಾಗ ಐ ಥಿಂಕ್ ಸಮ್ ಮೈ ಫ್ರೆಂಡ್ಸ್ ಆರ್ ಅಡಾಪ್ಟಿಂಗ್ ಬಿಕಾಸ್ ದೇ ನೋ ಹಿಂಗೆ ಮಾಡ್ಬೋದು ಅಂತ. ಸೊ ದಟ್ಸ್ ದ ಐಡಿಯಾ. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಸೊ ಸ್ನೇಹಿತರೆ, ಇದು ಸಂಯುಕ್ತ ಹೊರನಾಡ್ ಅವರೊಂದಿಗಿನ ಒಂದು ಸಂದರ್ಶನ. ಸಾಕಷ್ಟು ವಿಚಾರಗಳು ಮಾತಾಡಿದರು, ಸಾಕಷ್ಟು ವಿಚಾರಗಳು ಅವ್ರ ಬಗ್ಗೆ ನಮಗೆ ಗೊತ್ತಾಯಿತು ಮತ್ತು ಒಂಥರ ಇನ್ಸ್ಪೈರಿಂಗ್ ಕೂಡ ಅನ್ನಿಸ್ತು ನನಗೆ ಬಹಳಷ್ಟು ವಿಚಾರಗಳಲ್ಲಿ ಸಂಯುಕ್ತ. ಸೊ ಆ ಒಂದು ಇನ್ಸ್ಪೈರಿಂಗ್ ವಿಚಾರಗಳು ನಿಮಗೆ ಕೂಡ ಅಲ್ಲಿ ಕೂಡ ದಾಟಿದೆ ಅಂತ ಅಂದ್ಕೊಳ್ತಾ ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ. ಇದು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆಗೆ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಈ ಥರ ಇನ್ಫಾರ್ಮೇಟಿವ್ ಅಥವಾ ಫನ್ ಇಂಟರ್ವ್ಯೂಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಫಾಲೋ ಗೌರಿ ಶಾಕಿ ಸ್ಟುಡಿಯೋ ಆ್ಯಂಡ್ ನಿಮಗೆ ಈ ಇಂಟರ್ವ್ಯೂ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ.